Hi friends, welcome to Patakal English Academy and Banshankari English Academy. ವಿದ್ಯಾರ್ಥಿಗಳೇ, ನಾನು ನಿಮ್ಗೆ ಒಂದು 9th ಯೂನಿಟ್ ಐ ಬಿಲೀವ್ ದಟ್ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್ ಈ ಲೆಸನ್ ಮೇಲಿಂದ 4 ಮಾರ್ಕ್ ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡಿಕೊಡ್ತೀನಿ ಅಂತ ತಿಳ್ಕೊಂಡು ಹೇಳಿದ್ದೆ. ಒಂದಿಷ್ಟು ವಿದ್ಯಾರ್ಥಿಗಳು ಬಹಳ ವಿನಂತಿ ಮಾಡ್ಕೊಂಡಿದ್ರು, ಅವಶ್ಯಕತೆ ಐತಿ, ಹಾಕಿದ್ರೆ ಭಾಳ ಚಲೋ ಆಗ್ತೈತಿ ಅಂತೇಳಿ. ಅದಕ್ಕೆ ಈಗಾಗಲೇ 2 ಯೂನಿಟ್ಗಳನ್ನು ಮಾಡಿ ಹಾಕೀನಿ. ಇದು ಒಂದು ಯೂನಿಟನ್ನು ಮಾಡಿ ಹಾಕಿಬಿಡ್ತೀನಿ. ನಿಮಗೆ 4 ಮಾರ್ಕ್ ಕ್ವಶನ್ಸ್ಗಳು ಟೋಟಲಿ ನಿಮಗೆ 6 ಕ್ವಶನ್ಸ್ ಕೊಟ್ಟಿರ್ತಾರೆ. ಔಟ್ ಆಫ್ 6 ಯು ವಿಲ್ ಹ್ಯಾವ್ ಟು ಆನ್ಸರ್ ಫಾರ್ 3 ಕ್ವಶನ್ಸ್ ಆ್ಯಂಡ್ ಐ ಹ್ಯಾವ್ ಅಪ್ಲೋಡೆಡ್ ಆನ್ಸರ್ಸ್ ಫಾರ್ 3 ಲೆಸನ್ಸ್. ಹೀಗಾಗಿ ಇದು ಸಫಿಷಿಯಂಟ್ ಆಗ್ತೈತಿ ಈ ವರ್ಷ. ಮತ್ತು ಇನ್ನೂ 3 ಲೆಸನ್ಸ್ಗಳು ಉಳಿತಾವೆ. ಪ್ರಿಪರೇಷನ್ನು ತುಂಬ ಟೈಮ್ ತಗೋತೈತಿ. ಹಾಗಾಗಿ ಪ್ರಿಪ್ರೇಷನ್ ಮಾಡೋದ್ರೊಳಗಾಗಿನೇ ಎಕ್ಸಾಮ್ ಬಂದುಬಿಡ್ತೈತಿ. ಹಾಗಾಗಿ ಎಷ್ಟು ಈ ಸಲ ನಡೆಸ್ರಿ, ಮತ್ತು ಮುಂದಿನ ಸಲ ನನಗೆ ಮಾಡೋಕ್ಕಾಗ್ತೈತಿ, ಈ ಸಲ ಇಷ್ಟೇ ಮಾಡ್ಲಿಕ್ಕೆ ಆಗ್ತೈತಿ. ಈ ಒಂದು ಪ್ರಿಪ್ರೇಷನ್ ಮಾಡುವ ಅವಧಿಯೊಳಗೆ ನಾನು 10 ವಿಡಿಯೋಗಳನ್ನ ಮಾಡ್ಬೋದು. 10 ವಿಡಿಯೋಗಳನ್ನು ಬಿಟ್ಟು ನಾವು ಒಂದು ಇದನ್ನು ಮಾಡ್ಕೊತ ಕುಂತೆ ಅಂತಂದ್ರೆ ನನಗೊಂದು ಸ್ವಲ್ಪ ಲಾಸ್ ಆಗ್ತೈತಿ. ಹಾಗಾಗಿ ನನಗೆ ಇಷ್ಟೇ ಆಗ್ತೈತಿ. ಮುಂದಿನ ಲೆಸನ್ಸ್ಗಳನ್ನು ನೀವೇ ಸ್ವತಃ ಪ್ರಿಪೇರ್ ಮಾಡಿಕೊಡ್ರಿ. ಏನಾದರೂ ಒಂಚೂರು ಏನಾದರೂ ಡೌಟ್ ಬಂದರೆ ಬೇಕಾದರೆ ಒಂದು ಕಮೆಂಟ್ ಮಾಡಿರಿ. ಸಂಕ್ಷಿಪ್ತ ಏನಾರು ಹೇಳೋದಿದ್ರೆ ಹೇಳ್ತೇನಂತ. ಬಟ್ 4 ಮಾರ್ಕ್ ಕ್ವಶನ್ಸ್ಗಳಿಗೆ ಈ 3 ಯೂನಿಟ್ಗಳ ಮೇಲೆ ಮಾತ್ರ ನನಗೆ ಸಾಧ್ಯ ಇದೆ, ಅಷ್ಟು ಮಾಡಿದ್ದೀನಿ. ಓಕೆ, 4 ಮಾರ್ಕ್ ಕ್ವಶನ್ಸ್ಗಳು ಏನದಾವಂದ್ರೆ ಇಲ್ಲಿ ಒಟ್ಟು 12 ಕ್ವಶನ್ಸ್ಗಳನ್ನು ಕೊಟ್ಟಾರ. ಏನು ಟಫ್ ಏನೇ ಇಲ್ರಿ, ಇದು ಟಫ್ ಇಲ್ಲ. ನಾನು 12 ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡೋದು ಭಾಳ ಟೈಮ್ ತೊಗೊತೈತಿ ಅಂತ ತಿಳ್ಕೊಂಡು ನೋಡ್ಕೊತ ಹೋದೆ. ಬಟ್ ಸೇಮ್ ಆನ್ಸರ್ ಮೇಲೆ ಕ್ವಶನ್ ಕೇಳೋ ರೀತಿ ಬದಲು ಮಾಡಿಕೊಂಡು ಕ್ವಶನ್ಸ್ಗಳ ನಂಬರ್ ಜಾಸ್ತಿ ಮಾಡ್ಯಾರ. ನಾನೊಂದು ಟ್ರಿಕ್ ಯೂಸ್ ಮಾಡೀನಿ. ನೋಡ್ಕೋರಿ, ಅದು ಖಂಡಿತ ಕರೆಕ್ಟ್ ಇರ್ತೈತಿ. ನಾ ಹೇಳಿದ್ ಕರೆಕ್ಟೇ ಇರ್ತದ್ರಿ, ಏನು ಡೌಟ್ ಇರೋಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಖಾತ್ರಿನ ರೀ. ನನಗೆ ಬೇಕಾದಷ್ಟು ಅನುಭವದ, ನಾನು ಹೇಳೋದು ಕರೆಕ್ಟ್ ಇರ್ತೈತಿ. ಒಟ್ಟು ಡೌಟ್ ಮಾಡಬೇಡ್ರಿ ನೀವು ರೀ, ಡೌಟ್ ಮಾಡಲೇ ಬೇಡ. ಹೌದಾ? ನಾ ಹೇಳಿದ್ದು ಮಾಡಿಬಿಡ್ರಿ, ಡೌಟ್ ಮಾಡಬೇಡ್ರಿ. ಡೌಟಿನ ಬಗ್ಗೆ ಕ್ವಶನ್ನು ಕೇಳಬೇಡ್ರಿ. ಇವು 4 ಕ್ವಶನ್ಗೂ ಇದೇ ಆನ್ಸರ್ ಬರ್ತೈತೆ, ಹಾಂ ಸಾರ ವಿಚಾರ ಮಾಡಿ ಹಾಕೀನಿ, ಖಂಡಿತ ಬರ್ತೈತಿ. ಒಂದು ಸ್ವಲ್ಪ ಏನಾದರೂ ನಿಮಗೆ ಡಿಫ್ರೆನ್ಸ್ ಅನಿಸುತ್ತಂತಂದ್ರೆ ಒಂಚೂರು ಕೇಳಿರ್ಬೇಕಂದ್ರೆ ಇಲ್ಲೇ 3-4 ಕ್ವಶನ್ಸ್ ಕೂಡಿಸ್ಕೊಂಡು ಒಂದೇ ಮೀನಿಂಗ್ ಕೊಡುವಂಥ ಕ್ವಶನ್ಸ್ಗಳು, ಡಿಫರೆಂಟ್ ವೇ ಆಫ್ ಆಸ್ಕಿಂಗ್, ಬಟ್ ಆಲ್ ದ ಆನ್ಸರ್ಸ್ ಸಿಕ್ ದ ಸೇಮ್ ಆನ್ಸರ್. ಹಾಗಾಗಿ ನಾನು ಆ ಎಲ್ಲ ಕ್ವಶನ್ಸ್ಗಳನ್ನು ಒಂದು ಕಡೆ ಹಾಕಿ ಒಂದೇ ಆನ್ಸರನ್ನು ಬರೆದೇನೆ. ಮೊದಲು 3-4 ಕ್ವಶನ್ಸ್ಗಳಿಗೆ ಬರ್ಕೊಂತ ಹೋದೆ. ಮುಂದೆ ಅಂತೆ ಕ್ವಶನ್ಸ್ಗಳು ಭಾಳ ಇದ್ದವಲ್ಲ, ಮತ್ತೆ ಯಾಕೆ ಸುಮ್ಮನೆ ಲೆಂತ್ ಮಾಡೋದು ಅಂಥೇಳಿ, ಮತ್ತು ಕನ್ಫ್ಯೂಷನು ಮಾಡೋದು ಬೇಡ ನಿಮಗೆ. ಎಲ್ಲ ಕ್ವಶನ್ಸ್ಗಳು ಯಾವುದವ ಸೇಮ್ ಮೀನಿಂಗ್ ಕೊಡುವಂಥ ಒಂದು ಲಿಸ್ಟ್ ಮಾಡೀನಿ. ಆ ಒಂದು ಕಡೆ ಹಾಕಿ ನಾ ಎಲ್ಲ ಕ್ವಶನ್ಸ್ಗಳು ನಂಬರ್ ಕಡೆ ಗಮನ ಕೊಟ್ಟಿಲ್ಲ, ಕ್ವಶನ್ ನಂಬರ್ ಕಡೆ ಅವನ್ನೆಲ್ಲದ ಕಡೆ ಒಂದು ಕಡೆ ಹಾಕಿ ಒಂದು ಆನ್ಸರ್ನ ಬರೆದು ಕೊಟ್ಟಿನಿ. ಈ ಥರ ಮಾಡಿ ನಿಮಗೆ ಸರಳ ಮಾಡಿಕೊಟ್ಟಿನಿ. 100% ಕರೆಕ್ಟ್ ಇರ್ತೈತಿ. ಒಟ್ಟೆ ಡೌಟ್ ಮಾಡಬೇಡ್ರಿ, ಅರ್ಥ ಮಾಡ್ಕೊಡ್ರಿ. ಒಂಚೂರು ನಾನು ಸ್ಪೀಡ್ ಮಾಡಿದೆ ಅಂತ ಅನ್ಕೋತೀನಿ ಹೇಳೋದನ್ನು. ಇದು 4 ಮಾರ್ಕ್ ಕ್ವಶನ್ಸು. ನನಗೇನು ಅನಿಸ್ತು ಅಂತಂದ್ರೆ ಈ ಎಕ್ಸ್ಪ್ಲನೇಷನ್ ಅವಶ್ಯಕತೆ ಇಲ್ಲ, ನಿಮಗೆ ಓದಿದ್ರೆ ಗೊತ್ತಾಗ್ತೈತಿ ಅಂಥೇಳಿ. ಮತ್ತೊಬ್ಬರು ಯಾರೋ ನನ್ನ ಮಗ ಯಾರೋ ಹೇಳಿದ್ರು, ಒಮ್ಮೊಮ್ಮೆ ಸಾಧಾರಣ ಹುಡುಗರು ನೋಡ್ತಿರ್ತಾರೋ, ಸ್ವಲ್ಪ ಒಂದು ತಟ್ಟಗೆ ನೆಸಸರಿ ಅನಿಸ್ತಲ್ಲೇ ಸ್ವಲ್ಪ ತಿಳಿಸಿ ಹೇಳಿದ್ರೆ ಚಲೋ ಆಗ್ತೈತೆ ಹುಡುಗರಿಗೆ ಅಂತಂದ್ರೆ. ಅದಕ್ಕೆ ಇವತ್ತು ನಾನು ಸ್ವಲ್ಪ ನಿಮ್ಗೆ ಅವಶ್ಯಕತೆ ನನಗೆ ಗೊತ್ತಾಗ್ತೈತಿ ಅಂತಲ್ಲಿ ಒಂದು ತಟ್ಟಗೆ ನಿಮಗೊಂದು ಸ್ವಲ್ಪ ಹೆಲ್ಪ್ ಮಾಡ್ಕೊತ ಹೋಗ್ತೀನಿ. ಕ್ವಶನ್ ನಂಬರ್ 1 ಏನೈತಲ್ಲ, ಕ್ವಶನ್ ನಂಬರ್ 1, ವಾಟ್ ಆರ್ ದ ವ್ಯೂಸ್ ಆಫ್ ಬೋರೆಸ್ ಟವಾರ್ಡ್ ಹಿಸ್ ಮದರ್ ಅಂತ ಐತಿ. ಟವಾರ್ಡ್ಸರ್ ಅನ್ರಿ, ಟವಾರ್ಡರ್ ಅನ್ರಿ, ಎರಡೂ ಪ್ರಿಪೊಸಿಷನ್ ಕರೆಕ್ಟ್ ಅದ ರೀ. ಅವ್ರ ತಾಯಿ ಬಗ್ಗೆ ಬೋರೆಸ್ ಏನು ಹೇಳಿದ್ರ ಅಂತೇಳಿ ನಾನು ಡಿಟ್ಟೋ ಕಾಪಿ ಮಾಡೀನಿ.
ಏನು ವಾಟ್ ಈಸ್ ಸೇಡ್ ಇನ್ ದ ಟೆಕ್ಸ್ಟ್ ಬುಕ್ ಅದನ್ನೇ ಬರ್ದೇನ್ರಿ. ತುಂಬ ಅದಕ್ಕೆ ಏನಂತ ಕರೀತಾರಂದ್ರೆ ವ್ಯಾಲ್ಯೂ ಪಾಯಿಂಟ್ಸ್ ಅಂತ ಕರೀತಾರೆ. ಪುಸ್ತಕದೊಳಗೆ ಇರ್ಲಾರ್ದನ್ನ ಬರೆದ್ರೆ ಅದಕ್ಕೆ ವ್ಯಾಲ್ಯೂ ಪಾಯಿಂಟ್ಸ್ ಅನ್ನೋದಲ್ರಿ. ವ್ಯಾಲ್ಯೂ ಪಾಯಿಂಟ್ಸ್ ಅಂತ ಯಾವುದಕ್ಕೆ ಅಂತಾರ ಅಂತಂದ್ರೆ ಟೆಕ್ಸ್ಟ್ ಬುಕ್ನ ಪಾಯಿಂಟ್ಗಳನ್ನು ಬರೆದಾಗ ಮಾತ್ರ ಅದಕ್ಕೆ ವ್ಯಾಲ್ಯೂ ಪಾಯಿಂಟ್ಸ್ ಅಂತಾರೆ. ನಾವು ಪೇಪರ್ ವ್ಯಾಲ್ಯೂಯೇಷನ್ ಹೋಗ್ತೀವಲ್ಲ, ಇಂಥ ಕ್ವಶನ್ಗೆ ಇಂತಿಂಥ ವ್ಯಾಲ್ಯೂ ಪಾಯಿಂಟ್ಸ್ ಇರ್ಬೇಕಂತ ತಿಳ್ಕೊಂಡು ಕೊಟ್ಟಿರ್ತಾರಲ್ಲ, ಅದು ಟೆಕ್ಸ್ಟ್ ಬುಕ್ನ ವ್ಯಾಲ್ಯೂ ಪಾಯಿಂಟ್ಸ್ ಇರ್ತವೆ. ನಮ್ಮ ಬರೀ ಪಾಯಿಂಟ್ಸ್ ಕೊಟ್ಟಿರ್ತಾರೆ ನಮಗೆ. ಇಲ್ಲೊಂದು ಡ್ಯಾಶ್, ಇಲ್ಲೊಂದು ಪಾಯಿಂಟು ಡ್ಯಾಶ್, ಇಲ್ಲೊಂದು 5-6 ಪಾಯಿಂಟು 7-8 ಪಾಯಿಂಟ್ಗಳನ್ನು ಕೊಡ್ತಾರೆ. ಆ ಸೆಂಟೆನ್ಸ್ ಹೆಂಗೆ ಸ್ಟ್ರಕ್ಚರ್ ಮಾಡ್ತಾರ ನಾವು ನೋಡೋದು. ಬಟ್ ಈ ಎಲ್ಲ ಪಾಯಿಂಟ್ಗಳು ಬಂದಿದ್ರೆ 4ಕ್ಕೆ 4 ಕೊಡ್ರಿ, 3 ಕೊಡ್ರಿ, 3.5 ಕೊಡ್ರಿ ಅಂತ ಹೇಳ್ತಾರೆ. ಹಾಗಾಗಿ ನಾ ಏನು ಮಾಡೇನಂದ್ರ ವ್ಯಾಲ್ಯೂ ಪಾಯಿಂಟ್ಸ್ಗಳನ್ನ ಬರ್ತೀನಿ. ನಂದು ಏನಾರ ಪರ್ಸ್ನಲ್ ವ್ಯೂಸ್ಗಳನ್ನು ಹಾಕಿಲ್ಲ. ಬಟ್ ಆ್ಯಕ್ಚುಲಿ ನಿಮಗೆ ಹೇಳ್ತೀನಿ, ಒಂಚೂರು ಪರ್ಸನಲ್ ವ್ಯೂಸ್ಗಳನ್ನು ಹಾಕಕ್ಕೆ ಅಡ್ಡಿ ಇಲ್ಲ ಅಂತ ತಿಳ್ಕೊಂಡು ಒಬ್ರು ಯಾರೋ ಅಥೆಂಟಿಕ್ ಪರ್ಸನ್ ಹೇಳಿದರು. ಏನು ಟೆಕ್ಸ್ಟ್ ಬುಕ್ನಲ್ಲಿ ಬಂದಿರ್ತೈತಲ್ಲ ಅದನ್ನು ಹೇಳುವಾಗ ಸ್ವಲ್ಪ ನಾವು ಕ್ರಿಟಿಸಿಸಮ್ ಮಾಡಕ್ಕೆ ಅಡ್ಡಿ ಇಲ್ಲ, ಕ್ರಿಟಿಸಿಸಮ್ ಮಾಡಬೇಕು ಅಂತ ಕೇಳ್ತೆ. 100 ವರ್ಡ್ಸ್ನ ಬರೀತೀವಿ ಇದನ್ನು, ಒಂಚೂರು ಕ್ರಿಟಿಸೈಸ್ ಮಾಡ್ರಿ ಅಂತ ತಿಳ್ಕೊಂಡು. ಬಟ್ ನಾನು ಕ್ರಿಟಿಸೈಸ್ ಮಾಡಕ್ಕೆ ಧೈರ್ಯ ಮಾಡಲಿಲ್ಲ. ಏನು ಧೈರ್ಯ ಮಾಡಲಿಲ್ಲ, ಕ್ರಿಟಿಸೈಸ್ ಮಾಡಕ್ಕೆ ನನಗೆ ಧೈರ್ಯ ಬರಲಿಲ್ಲ. ನೀವು ಬೇಕಾದ್ರೆ ಮಾಡ್ರಿ, ಸ್ವಲ್ಪ ನಿಮಗೇನು ಅನಿಸಿದ್ದನ್ನು ಈಗೇನೋ ವಾಟ್ ಈಸ್ extracted from the lesson value points ಏನದವಲ್ಲ, in addition to those or on those value points, suppose you want to criticize something, you can add your criticism while writing the answer ಮಾಡ್ಬೋದ್ರಿ. ಬಟ್ ನಾನು ಮಾಡಿಲ್ಲ. ಈಗ ನನ್ನ ಪರ್ಸನಲ್ ವ್ಯೂಸನ್ನು ನಿಮಗೆ ಯಾಕೆ ನಾನು ಇದು ಮಾಡಲಿ? ಹೌದಾ? ಇಷ್ಟು ಹೇಳೀನಿ. ನಿಮಗೆಲ್ಲರ ಕ್ರಿಟಿಸಿಸಮ್ ಮಾಡ್ಬೇಕನ್ನಿಸ್ತ್ರ ಮಾಡ್ಬೇಕಂತೈತಿ. ಈಗ ಸ್ವಲ್ಪ ದಿನಗಳ ಹಿಂದೆ ಅಂದರೆ ಒಂದು 2-3 ವರ್ಷದಿಂದ 6 ಮಾರ್ಕ್ ಕ್ವಶನ್ ಐತಿ, 2 ವರ್ಷದಿಂದ. ಆ 6 ಮಾರ್ಕ್ ಕ್ವಶನ್ಸ್ಗಳಿಗೆ ಕ್ರಿಟಿಸಿಸಮ್ ಮಾಡಬೇಕಾಗಿತ್ತು. ಈಗ 4 ಮಾರ್ಕ್ ಕ್ವಶನ್ಸ್ಗಳಿಗೆ ಕ್ರಿಟಿಸಿಸಮ್ ಮಾಡಂತಾರೆ. ಮೊನ್ನೆ ಒಬ್ಬರು ಅಥೆಂಟಿಸೈಸ್ಡ್ ಪರ್ಸನ್ನ ಹೇಳಿದರು. ಹಾಗಾಗಿ ಏನದಲ್ಲ, ನೀವು ಒಂದು ಸ್ವಲ್ಪ ನಿಮ್ಮ ಕ್ರಿಟಿಸಿಸಮನ್ನು ಆ್ಯಡ್ ಮಾಡ್ಬೋದು. ಒಂಚೂರು ಯಾವಲ್ಲಾರ ನಿಮ್ಗೇನು ಆ್ಯಡ್ ಮಾಡ್ಬೇಕಂದ್ರೆ ಅಲ್ಲಿ ಮಿಕ್ಸ್ ಮಾಡ್ಕೊಂತ ಹೋಗ್ಬೇಕ್ರಿ. ನಿಮ್ಮ ಸ್ವಂತ ಅಭಿಪ್ರಾಯ ಹೇಳ್ಬೋದು. ಇಟ್ ಈಸ್ ಕನ್ಸಿಡರ್ಡ್ ಬೈ ದ ವ್ಯಾಲ್ಯುವೇಟರ್ಸ್. ಬಟ್ ನಾನು ಅದನ್ನು ಮಾಡಿಲ್ಲ. ನೀವು ಅದಕ್ಕೆ ಬೇಕಾದ್ರೆ ಎಡಿಷನ್ ಮಾಡ್ಕೋಬೋದ್ರಿ. ಆನ್ಸರ್ ಕಮ್ಮಿ ಅನಿಸ್ತೆ ಅಂದರೆ ಅದನ್ನು ಸೇರಿಸ್ರಿ. ನನ್ನ ಲೆಕ್ಕದ ಪ್ರಕಾರ ಆನ್ಸರ್ ಏನಾದರೂ ಅಯ್ಯೋ ಜನ್ಮ 100 ವರ್ಡ್ಸ್ಗಿಂತ ಇದ್ರಾಗ ಏನು ಎಡಿಷನ್ ಮಾಡ್ತೀರಿ ನೀವು, ವ್ಯಾಲ್ಯೂ ಪಾಯಿಂಟ್ಸ್ ಮೋರ್ ದೆನ್ 100 ವರ್ಡ್ಸ್ ಇರುವಾಗ ಅಂತಂದ್ರೆ ಕ್ರಿಟಿಸಿಸಮ್ ಬಿಡ್ರಿ. ಇದ್ದ ವ್ಯಾಲ್ಯೂ ಪಾಯಿಂಟ್ಸ್ ಬರೀರಿ, ಫುಲ್ ಮಾರ್ಕ್ಸ್ ಬರ್ತವೆ. ನಿಮ್ಮ ಕ್ರಿಟಿಸಿಸಮ್ ಲಕ್ಷ್ಯ ಕೊಡೋದಿಲ್ಲ ನಾವು ವ್ಯಾಲ್ಯೂಯೇಷನ್ ಮಾಡುವಾಗ. ನಮಗೆ ಕೀ ವರ್ಡ್ ಕೊಟ್ಟಿರ್ತಾರ, ನೀ ಏನು ಕ್ರಿಟಿಸಿಸಮ್ ಬರೀತಿ ಅಂತ ತಿಳ್ಕೊಂಡು ನಮಗೆ ಕೀ ಆನ್ಸರ್ನ ಕೊಟ್ಟಿರ್ತಿಲ್ಲ. ನಾವು ವ್ಯಾಲ್ಯೂವೇಟರ್ಸ್ ಏನು ಮಾಡ್ತೀವಂದ್ರೆ ನಮಗೇನು ಕೊಟ್ಟಿರ್ತಾರೆ ಕೀ ಆನ್ಸರ್, ಅದನ್ನು ನೋಡಿ ಆನ್ಸರ್ ಹಾಕ್ತಿರ್ತೀವ್ರಿ. ನೀ ಒಂದು ಕ್ರಿಟಿಸೈಸ್ ಮಾಡ್ಬೋದು, ನಿನ್ನ ಫ್ರೆಂಡ್ ಒಂದು ಕ್ರಿಟಿಸೈಸ್ ಮಾಡ್ಬೋದು. ಆ ಕ್ರಿಟಿಸಿಸಮ್ನೆಲ್ಲ ನಮಗೆ ಕೀವರ್ಡ್ನಲ್ಲಿ ಕೊಟ್ಟಿರೋದಿಲ್ಲ. ಹೀಗಾಗಿ ಕೀವರ್ಡ್ಗಳನ್ನ ಅಂದರೆ ಇವು ಏನಂತೀವಿ ವ್ಯಾಲ್ಯೂ ಪಾಯಿಂಟ್ಸು. ಕೀವರ್ಡ್ ಅಂದರೆ ವ್ಯಾಲ್ಯೂ ಪಾಯಿಂಟ್ಸು. ಸರಿಯಾಗಿ ಟೆಕ್ಸ್ಟ್ ಬುಕ್ನಲ್ಲಿ ಬಂದಿರತಕ್ಕಂಥ ಎಲ್ಲ ವ್ಯಾಲ್ಯೂ ಪಾಯಿಂಟ್ಸ್ ಬರೆದು ಬಿಟ್ಟರೆ ಸಾಕ್ರಿ, ಕ್ರಿಟಿಸಿಸಮ್ ಅವಶ್ಯಕತೆ ಬೀಳೋದಿಲ್ಲ. ಆದರೂ ಕೂಡ ಬರೆಯಬಹುದು ಅಂತ ತಿಳ್ಕೊಂಡು ಅಥೆಂಟಿಸೈಸ್ಡ್ ಪರ್ಸನ್ಸ್ ಹೇಳ್ಯಾರ. ನಿಮಗೇನಾದರೂ ಒಂದು ಸ್ವಲ್ಪ ತೋಚಿತು, ತಿಳಿತು, ಇನ್ನು ಸ್ವಲ್ಪ ಏನೋ ಹೇಳ್ಬೇಕಂತ ಅನಿಸ್ತು ಅಂತಂದ್ರೆ ಎಸ್ ಯು ಹ್ಯಾವ್ ದಟ್ ರೈಟ್, ಮಾಡಬಹುದು. ಬರ್ರಿ. ಬೋರಿಸ್ ವ್ಯೂಸ್ ಟುವಾರ್ಡ್ಸ್ ಹಿಸ್ ಮದರ್. ಇದ್ರಾಗ ಏನು ಕ್ರಿಟಿಸಿಸಮ್ ನೀವು ಮಾಡ್ತಿದ್ರೆ ಮಾಡ್ಬೋದು, ನಾನು ಮಾಡಿಲ್ಲ. ಬೋರಿಸ್ ಸೇಡ್ ದ್ಯಾಟ್ ಹಿಸ್ ಮದರ್ ವಾಸ್ ಎನ್ ಎಕ್ಸ್ಟ್ರಾರ್ಡಿನರಿ ಪರ್ಸನ್. ಎಕ್ಸಾಕ್ಟ್ಲಿ ಟೆಕ್ಸ್ಟ್ ಬುಕ್ನಿಂದ ಕಾಪಿ ಮಾಡೀನಿ. ಯಾಕಂದ್ರೆ ಓನ್ಲಿ ವ್ಯಾಲ್ಯೂ ಪಾಯಿಂಟ್ಸ್ ಆರ್ ಕನ್ಸಿಡರ್ಡ್. ವಿಚ್ ಆರ್ ವ್ಯಾಲ್ಯೂ ಪಾಯಿಂಟ್ಸ್? ವ್ಯಾಲ್ಯೂ ಪಾಯಿಂಟ್ಸ್ ಆರ್ ದ ಪಾಯಿಂಟ್ಸ್ that have appeared in the textbook. So I have exactly taken all the value points, not leaving even a single value point. ಎಲ್ಲ ತಗೊಂಡೇನ್ರಿ, ಬಟ್ ಭಾಳ ಇತ್ತು ಅಂದ್ರೆ ಅನ್ಇಂಪಾರ್ಟೆಂಟ್ ಆಗಿರುವಂಥದ್ದನ್ನು ಐ ಮೈಟ್ ಹ್ಯಾವ್ ಲೆಫ್ಟ್. Boris said that his mother was an extraordinary person. He should speak above all of her kindness towards him.
He felt somewhat guilty for not having been a happy man in order to have given her a deserved happiness. He felt guilty. He should have been more understanding of her, but he did not know it. Boris felt that it is true of all children that when our mother dies, we feel that we have taken her for granted. Taken for granted ಅಂದ್ರೆ ಕೇರ್ ಮಾಡಲಾರ್ದೆ ಇರೋದು. ಯಾವಾಗ ಗೊತ್ತಾಗ್ತೈತಿ ನಮ್ಗ ಅಂತಂದ್ರೆ ಸಾಮಾನ್ಯವಾಗಿ ಎಲ್ಲ ಮಕ್ಕಳಿಗೆ ಬದುಕಿದ್ದಾಗ ನಾವು ಟೇಕ್ ಫಾರ್ ಗ್ರಾಂಟೆಡ್ ಮಾಡ್ತೀವಿ, ನಿಷ್ಕಾಳಜ ಮಾಡ್ತೀವಿ. ಆದರೆ ಅವಳ ಇಂಪಾರ್ಟೆನ್ಸ್ ನಮಗೆ ಯಾವಾಗ ಗೊತ್ತಾಗ್ತೈತೆ ಅಂದ್ರೆ ಆಫ್ಟರ್ ಹರ್ ಡೆತ್. ಅದಲ್ಲ, ಆಸ್ ವಿ ಡೂ ವಿತ್ ಮೂನ್ ಆರ್ ದ ಸನ್ ಆರ್ ದ ಸೀಸನ್ಸ್. ನಾವು ಇವೆಲ್ಲ ಸನ್ ಸೀಸನ್ ಕಡೆ ಗಮನ ಕೊಡ್ತೀವನ್ರಿ. ಸನ್ ಹುಟ್ಟುವಂಗೆ ಹುಡ್ತಿರ್ತಾನ, ಮುಣಗುವಂಗೆ ಮುಣಗ್ತಿರ್ತಾನ. ಅದೇ ತರ ಮದರ್ ಕಡೆ ನಾವು ನೆಗ್ಲಿಜೆಂಟ್ ಆಗಿ ಇರ್ತೀವಿ, ಇಗ್ನೋರ್ ಮಾಡ್ತೀವಿ. ಎಸ್, ಟೇಕ್ ಫಾರ್ ಗ್ರಾಂಟೆಡ್ ಮೀನ್ಸ್ ಎಕ್ಸಾಕ್ಟ್ಲಿ ಇಗ್ನೋರ್. ಎಸ್, ವಿ ಫೀಲ್ ವಿ ಹ್ಯಾವ್ ಅಬ್ಯೂಸ್ಡ್ ಹರ್. ಅದಲ್ಲ, ಬಿಫೋರ್ ಹರ್ ಡೆತ್ ಇಟ್ ಡಸ್ ನಾಟ್ ಡಾನ್ ಆನ್ ಅಸ್. ಡಾನ್ ಆನ್ ಅಂತಂದ್ರೆ ಎಕ್ಸ್ಪ್ರೆಷನ್ ರೀ ಇದು. ಇದು ಭಾಳ ಇಂಪಾರ್ಟೆಂಟ್ ರೀ. ಇದ್ರಿ ಟೇಕ್ ಫಾರ್ ಗ್ರಾಂಟೆಡ್ ಎಕ್ಸ್ಪ್ರೆಷನ್ ಕೇಳ್ತಾರ. ಟೇಕ್ ಫಾರ್ ಗ್ರಾಂಟೆಡ್ ಅಂತಂದ್ರೆ ಇಗ್ನೋರ್. ಡಾನ್ ಆನ್ ಅಸ್ ಅಂತಂದ್ರೆ ಅಂಡರ್ಸ್ಟ್ಯಾಂಡ್ ಇನ್ ದ ಬಿಗಿನಿಂಗ್. ನಮ್ಮ ತಾಯಿ ಬದುಕಿರುವಾಗ ಪ್ರಾರಂಭಕ್ಕೆ ನಮಗೆ ಅರ್ಥನೇ ಆಗೋದಿಲ್ಲ. ಅವಳ ಸಾವಿನ ನಂತರ ನಮಗೆ ತಿಳಿತೈತಿ, ಅವಾಗ ತಿಳಿತೈತ್ರಿ. ಮೊದಲು ಅರ್ಥ ಆಗಲ್ಲ. ಮೊದಲು ಅರ್ಥ ಮಾಡ್ಕೋಣಕ್ಕೆ ಡಾನ್ ಆನ್ ಅಂತ ಕರೀತಾರ. ಓಕೆ, he said that his mother was an intelligent and a gracious woman. She had no enemies. These are the views of Boris towards his mother. ಎಕ್ಸಾಕ್ಟ್ಲಿ ವ್ಯಾಲ್ಯೂ ಪಾಯಿಂಟ್ಸ್ ಬರ್ದೇನೆ. ನಿಮಗೆ ಏನಾದರೂ ಕಮೆಂಟ್ ಮಾಡಿಕೊಂಡು, ಕಮೆಂಟ್ ಅಂದ್ರೆ ಅದೇ ಕ್ರಿಟಿಸಿಸಮ್ ರೀ. ಯು ಕ್ಯಾನ್ ಕಮೆಂಟ್ ಮಾಡ್ಬೋದು ರೀ. ಮಾಡ್ಬೋದು ಅಂತ ಐತಿ 4 ಮಾರ್ಕ್ಸ್ನಾಗ. ಮೊದಲು ಇರ್ಲಿಲ್ರಿ, ಓನ್ಲಿ ಕಾಂಪ್ರಹೆನ್ಷನ್ ಕ್ವಶನ್ ಅಂತಿದ್ರು. ಎಕ್ಸ್ಪ್ರೆಷನ್ ಕ್ವಶನ್ ಅಲ್ಲ. ಎಕ್ಸ್ಪ್ರೆಷನ್ ಅಂದ್ರೆ ಯು ಕ್ಯಾನ್ ಎಕ್ಸ್ಪ್ರೆಸ್ ಯುವರ್ ಓನ್ ಐಡಿಯಾಸ್ ರಿಗಾರ್ಡಿಂಗ್ ದ ಮ್ಯಾಟರ್. ಬಟ್ ಇವತ್ತ ಈ 4 ಮಾರ್ಕ್ ಕ್ವಶನ್ಸ್ಗಳಿಗೂ ಎಕ್ಸ್ಪ್ರೆಷನ್ ಕ್ವಶನ್ಸ್ ತರ ಟ್ರೀಟ್ ಮಾಡ್ರಿ ಅಂತ ಹೇಳ್ತಾರ. ಬಟ್ ಐ ಹ್ಯಾವ್ ನಾಟ್ ಡನ್ ದಿಸ್. ಇಫ್ ಯು ಲೈಕ್ ಯು ಕ್ಯಾನ್ ಡೂ. ಸೆಕೆಂಡ್ ಕ್ವಶನ್ ಇಷ್ಟು 3 ಕ್ವಶನ್ಸ್ಗಳು ಅದಾವ್ರಿ. 12th ಕ್ವಶನ್, ಸೆಕೆಂಡ್ ಕ್ವಶನ್, 12th ಕ್ವಶನ್, 7th ಕ್ವಶನ್. ಇವು ಏನು ಹೇಳ್ತಾವಂದ್ರೆ ಗಿವ್ ದ ಸೇಮ್ ಮೀನಿಂಗ್. ನೋಡ್ಬೇಕಾರ ನೀನು. ಡಿಸ್ಕ್ರೈಬ್ ದ ವ್ಯೂಸ್ ಆಫ್ ಬೋರಿಸ್ ಆನ್ ಪೋಯೆಟ್ರಿ. Why does Boris believe that poetry cannot be fully explained or defined? ಇವು ಎಲ್ಲ ಒಂದೇ ಪ್ಯಾರಾಗ್ರಾಫ್, ಒಂದೇ ಎಲ್ಲಿ ವಾಟ್ ವೇರ್ ಇನ್ ದ ಟೆಕ್ಸ್ಟ್ ಬುಕ್, ವಿಚ್ ಪಾರ್ಟ್ ಆಫ್ ದ ಟೆಕ್ಸ್ಟ್ ಬುಕ್ ದ ಮ್ಯಾಟರ್ ಇಸ್ ಸೇಡ್. ಒಂದೇ ಪರ್ಟಿಕ್ಯುಲರ್ ಪಾರ್ಟ್ನಾಗ ಹೇಳ್ಯಾರ. ಇದೊಂದು ಪಾರ್ಟ್ನಾಗ ಬೇರೆ ಕಡೆ ಬಂದೈತಿ, ಇದೊಂದು ಇಲ್ಲ. ಒಂದೇ ಪಾರ್ಟ್ ಒಂದ್ ಕಡೆ ಬಂದೈತಿ. ಅದ್ರ ಮೇಲೆ ಈ ತರದ ಕ್ವಶನ್ಸ್ ಕೇಳ್ತಾರ. ದೇವನೊಬ್ಬ ನಾಮ ಹಲವು ಅಂತಾರಲ್ಲ, ಆ ತರಹ. ಹೌ ಡಸ್ ಜಾರ್ಜ್ ಲೂಯಿಸ್ ಬೋರೆಸ್ ಡಿಫೈನ್ ಪೋಯೆಟ್ರಿ? ಏನದ ಹೇಳಿ. ಡಿಸ್ಕ್ರೈಬ್ ಅಂತಾರೆ, ಡಿಫೈನ್ ಅಂತಾರೆ, ಇಲ್ಲಿ ಎಕ್ಸ್ಪ್ಲೇನ್ ಅಂತಾರ. ಏನೋ ವ್ಯತ್ಯಾಸ ಇಲ್ಲ. ಪೋಯೆಟ್ರಿ ಮೀನಿಂಗ್ ಅಕಾರ್ಡಿಂಗ್ ಟು ಬೋರೆಸ್. ಅದಕ್ಕೆ ನಾ ಏನು ಮಾಡೀನಿ ಅಂತಂದ್ರೆ 3 ಕ್ವಶನ್ಸ್ಗಳನ್ನ ಒಂದ್ ಕಡೆ ಹಾಕೀನಿ. ನಿಮ್ಗೇನ ಅನಿಸ್ಬೋದು, ಏನು ಸರ್ ಹಿಂಗೆ ಒಂದೇ ಆನ್ಸರ್ ಬರ್ತೈತೆ ಅಂತ ಹೇಳಿ. ಎಸ್, ಒಂದೇ ಆನ್ಸರ್ ಬರ್ತೈತಿ, ನಂಬಿಕೆ ಇಡು. ಸರಿನಾ? ಬನ್ನಿ ಏನು ಆನ್ಸರ್ ಬರ್ದೇನಿ ಅಂತ ಅನ್ನೋದಕ್ಕೆ. ವರ್ಡ್ಸ್ಗಳು ಒಂಚೂರು ಏನಾಗ್ಬೋದು ಅಂತಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಅಂದ್ರೆ ಲೆಂತ್, ಸೈಜ್ ಆಫ್ ದ ಆನ್ಸರ್ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗಬಹುದು. ಒಂದು 10 ಲೈನ್ ನನ್ನ ಈ ಲ್ಯಾಪ್ಟಾಪ್ ಪ್ರಕಾರ 1 2 3 4 5 6 7 8 9 10 2 ಲೈನ್ಸ್ಗಳು ಹೆಚ್ಚಾಗ್ತಾವ್ರಿ. ಇಲ್ಲೊಂದು ಸ್ವಲ್ಪ ಕಮ್ಮಿ ಆಗ್ತಾವಲ್ಲ. ಇಲ್ಲಿ ಬೇಕಂದ್ರೆ ಸೇರಿಸ್ರಿ, ನೀವು ಕ್ರಿಟಿಸೈಸ್ ಮಾಡ್ರಿ. ನನಗೇನು ಸಾಧ್ಯತೆ ಐತಿ ಅದನ್ನ ಹೇಳಿದ್ನಲ್ಲ. ಐ ಹ್ಯಾವ್ ಟೇಕನ್ ಆಲ್ ದ ವ್ಯಾಲ್ಯೂ ಪಾಯಿಂಟ್ಸ್. ನಾವು ವ್ಯಾಲ್ಯೂಯೇಷನ್ ಮಾಡುವಾಗ ಸರಿಯಾಗಿ ವಿದ್ಯಾರ್ಥಿಗಳೇ ಸ್ವಂತ ಬರೆದು ಬಂದಿನಿ ಅಂತಿರ್ತೀರಿ ನೀವ್ರಿ. ಖಂಡಿತ ಮಾರ್ಕ್ಸ್ ಕೊಡೋದಿಲ್ಲ. ನಿಮ್ಮ ಸ್ವಂತಕ್ಕೆ ಯಾರು ಕೇಳ್ತಾರ್ರಿ? ನೀವು ಓದಬೇಕು, ರೈಟರ್ ಏನ್ ಹೇಳ್ಯಾನ ಅದನ್ನ ಬರಿಬೇಕು. ನೀವು ಸ್ವಂತ ಬರೆದ್ರೆ ಏನು ಕೊಡೋದಲ್ಲ. ಹಳೆ ಕಾಲದಲ್ಲಿ ಒಂದು ಪೋಯಮ್ ಇತ್ತು,
ಸಾನೆಟ್ 116 ಅಂತೇಳಿ ಅಥವಾ ಟ್ರೂ ಲವ್ ಅಂತೇಳಿ ಶೇಕ್ಸ್ಪಿಯರ್ ಅಂದು ಪೋಯೆಟ್ ಆ ಸಾನೆಟ್ 116ದಾಗ ಟ್ರೂ ಲವ್ ಬಗ್ಗೆ ಏನು ಹೇಳ್ತಾನ. ವಿದ್ಯಾರ್ಥಿಗಳು ಅದನ್ನು ಬಿಡ್ತಿದ್ರು, ಏನಕ್ಕೇನಾರ ಬರಿತಿದ್ರಿ, ತಮಗೇನು ಅನ್ಸುತ್ತೆ ಅದನ್ನು ಬರಿತಿದ್ರು. ಮಾರ್ಕ್ಸ್ ಹೆಂಗೆ ಕೊಡಕ್ಕೆ ಬರ್ತೈತೆ? ಗೆಳೆಯರ ಜೊತೆ ಮಾತಾಡ್ತಾರೆ ಪೇರೆಂಟ್ಸ್, ಸ್ವಂತ ಬರೆದು ಬಂದೀನಿ, ನಾನು ಸ್ವಂತ ಸಾಧ್ಯನೇ ಇಲ್ಲ, ನೀವು ಹಂಗೇನಾರು ಮಾಡಕ್ಕೆ ಹೋದಿರಿ ನೀವು ರೀ, ಮಾರ್ಕ್ಸ್ ಕೊಡೋದಿಲ್ರಿ. ನಮಗೆ ಕಂಡೀಷನ್ ಇರ್ತದ. ಪೋಯೆಟ್ ಹೇಳಿದ್ದನ್ನು ನೀವು ಕೋಟ್ ಮಾಡಬೇಕು. ಕೋಟ್ ಮಾಡ್ಬೇಕಂದ್ರೇನು ಅದನ್ನು ಬರಿಬೇಕ್ರಿ. ನಿಮ್ಮ ಸ್ವಂತಕ್ಕೆ ನಾವು ಬೆಲೆ ಕೊಡೋದಿಲ್ರಿ. ಸರ್ ನಮ್ಮ ಪೋಯೆಟ್ ಏನು ಹೇಳ್ಯಾರ, ಶೇಕ್ಸ್ಪಿಯರ್ ಏನು ಹೇಳ್ಯಾನ, ಟ್ರೂ ಲವ್ ಬಗ್ಗೆ ಏನು ಹೇಳೋಣ, ಅವ್ರು ಹೇಳಿದ್ದನ್ನು ನೀವು ಹೇಳಬೇಕು, ಅಂದ್ರೆ ನೀವು ಮಾರ್ಕ್ಸ್ ಕೊಡ್ತೀವಿ. ನಿಮಗೆ ತಿಳಿದದ್ದು ನೀವು ಹೇಳಿದ ಮಾರ್ಕ್ಸ್ ಕೊಡಲ್ಲ. ಅದಕ್ಕೆ ಸ್ವಂತ ಬರೆದೀನಿ ಅನ್ನಬೇಡ್ರಿ. ಟೆಕ್ಸ್ಟ್ ಬುಕ್ ಓದಲೇಬೇಕು, ಅದ್ರಾಗ ಏನೈತಿ ತಿಳ್ಕೊಳ್ಳೇಬೇಕು, ಅದನ್ನೇ ಬರಲೇಬೇಕು. ಸ್ವಂತ ಬರೆದ್ರೆ ಮಾರ್ಕ್ಸು ಸಿಗಲ್ಲ. ನಿನಗನಿಸ್ತದ ಭಾಳ ಬರ್ದೀನಿ ಅಂತೇಳಿ. ನಾವು ಭಾಳ ನೋಡೋದಿಲ್ಲ, ವ್ಯಾಲ್ಯೂ ಪಾಯಿಂಟ್ಸ್ ಮಾತ್ರ ನೋಡ್ತೀವಿ. ಆದ್ದರಿಂದ ಟೆಕ್ಸ್ಟ್ ಬುಕ್ ಅನ್ನೋದು ಟೆಕ್ಸ್ಟ್ ಬುಕ್ನಾಗ ಏನು ವ್ಯಾಲ್ಯೂ ಪಾಯಿಂಟ್ಸ್ ಅದ ಅದನ್ನೇ ಬರಿಬೇಕು. ಮಕ್ಕಿಕ ಮಕ್ಕಿ ಏನ ಅಂತಾರೆ ನೋಡ್ರಿ, ಆ ತರಹ. ಹೌದು, ವಿದ್ಯಾರ್ಥಿ ಜೀವನದಾಗ ಭಾಳ ಹಂಗ ಮಾಡ್ಬೇಕಾಗಿದೆ ರೀ. ಸಂಸ್ಕೃತ ಶ್ಲೋಕ ಗಟ್ಟು ಮಾಡಿದಂಗ. ಅಕಾರ್ಡಿಂಗ್ ಟು ಬೋರೆಸ್, ಇದು ಏನಂತಾರ ಪೋಯೆಟ್ರಿ ಮೀನಿಂಗ್. ಪೋಯೆಟ್ರಿ ಈಸ್ ಸಮಥಿಂಗ್ ಸೋ ಇಂಟಿಮೇಟ್ ಅಂಡ್ ಸೋ ಎಸೆನ್ಸಿಯಲ್. ಇದ್ರಾಗ ನಾನು ನಿಮ್ಗೆಲ್ಲ ಈಜಿ ಐತಿ ಅಂತ ತಿಳ್ಕೊಂಡು ಏನು ಎಕ್ಸ್ಪ್ಲೈನ್ ಮಾಡಕತ್ತಿಲ್ಲ. ಒಂಚೂರು ಅಲ್ಲಿ ಬರ್ತೈತಿ ಪ್ರಿಸೈಸ್ ವರ್ಡ್ ಇರುವಾಗ ಅದನ್ನೇ ಹೇಳ್ತೇನಂತ. ಅಷ್ಟಾದಾಗ್ಯೂ ನಿಮಗೇನಾರ ಮೀನಿಂಗ್ ಯಾವ್ದಾರ ಲೈನದು ಗೊತ್ತಾಗ್ಲಿಕ್ಕಂದ್ರೆ ಆರಾಮಾಗಿ ಕಮೆಂಟ್ ಮಾಡ್ರಿ. ಒಂಚೂರು ಬಿಜಿ ಇದ್ದಕ್ಕೆ ಕಮೆಂಟ್ಗಳು ನೋಡೋಕ್ಕಾಗಿಲ್ಲ. ಒಂಚೂರು ಸ್ವಲ್ಪ ಇದು ಎಕ್ಸಾಮ್ ಸೀಸನ್ ಅಲ್ಲ, ನೋಡ್ತೀನಿ. ನಿಮ್ದು ಏನಾದ್ರು ಡೌಟ್ ಇದ್ದರೆ ಕ್ಲಾರಿಫೈ ಮಾಡ್ತೀನಿ. ಅದು ಸ್ವಲ್ಪ ವ್ಯಾಲಿಡ್ ಇದ್ದರೆ, ಈಗ ಇನ್ವ್ಯಾಲಿಡ್ ಥರ ಇದ್ದು ಅಂದರೆ ಇಲ್ಲಿ ಬಿಡು ಮಕ್ಕಳವರು ಸಣ್ಣ ವಯಸ್ಸಿನ ಹಂಗೆ ಕೇಳ್ತಾರಂತ ನಾವು ಟೇಕ್ ಫಾರ್ ಗ್ರಾಂಟೆಡ್ ಮಾಡ್ಬೋದು. ನಿಮ್ಮ ಪ್ರಾಬ್ಲಮ್ ನಿನಗೆ ಅದು ಗೊತ್ತಾಗಿಲ್ಲ ತಿಳಿಸಿ ಸರ್ ಅಂದರೆ ಡೆಫಿನೆಟ್ಲಿ ತಿಳಿಸ್ತೇವೆ. ಪೋಯೆಟ್ರಿ ಈಸ್ ಸಮಥಿಂಗ್ ಸೋ ಇಂಟಿಮೇಟ್, ಸೋ ಎಸೆನ್ಸಿಯಲ್ and so essential. It can be defined without oversimplifying it. It cannot be, I'm sorry. It cannot be defined without oversimplifying it. ಅದನ್ನು ವಿವರಿಸಕ್ಕೆ ಆಗೋದಿಲ್ಲ ಅಂತೇನಲ್ಲ, ಆಗಸ್ತ ಪೋಯಮನ್ನು ವಿವರಿಸ್ಬೋದು, ಬಟ್ ಓವರ್ ಸಿಂಪ್ಲಿಫೈ ಮಾಡಬೇಕು, ತಿಳಿಸ್ಬೇಕು ಅಂತ ಇದಂಗೆ ಮಾಡಬೇಕು. ಆವಾಗ ತಿಳಿತೈತಿ. It would be like attempting to define the color yellow, love and the fall of leaves in autumn. Poetry is the aesthetic act. Poetry is not the poem. For the poem may be nothing more than a series of symbols. Poetry is the poetic act that takes place when the poet writes it and when the readers read it. It always happens in a slightly different manner. When the poetic act takes place, we become aware of it. Poetry is magical, mysterious, and unexplainable. Unexplainable ಅಂತಂದ್ರೆ ಬಿಯಾಂಡ್ ಎಕ್ಸ್ಪ್ಲನೇಷನ್ ಅಂತ ಮೀನಿಂಗ್. ಬಿಯಾಂಡ್ ಎಕ್ಸ್ಪ್ಲೇನ್. ಅನ್ಎಕ್ಸ್ಪ್ಲೇನೇಬಲ್ ಅಂತಂದ್ರೆ ಕಠಿಣ ಐತಿ, ನನಗೇನೋ ಗೊತ್ತಾಗೋಲ್ಲ ಅಂತ ಹಂಗಲ್ಲ. ಅದನ್ನ ಎಕ್ಸ್ಪ್ಲನೇಷನ್ದೊಳಗೆ ಹಿಡಿದಿಡಕ್ಕಾಗೋದಿಲ್ಲ ಅಂತೇಳಿ. ಬಿಯಾಂಡ್ ಎಕ್ಸ್ಪ್ಲನೇಷನ್, ಅನ್ಎಕ್ಸ್ಪ್ಲೇನೇಬಲ್ ಅಂದ್ರೆ ಏನಂತ, ಅದನ್ನ ವಿವರಣೆಗೆ ಮೀರಿದ್ದ ಅಂತ ಹೇಳಿ. ವರ್ಣಾತೀತ ಅಂತಾರಲ್ಲ, ಹಂಗ ವರ್ಣಾತೀತ. ಇದು ಮ್ಯಾಜಿಕಲ್, ಮಿಸ್ಟೀರಿಯಸ್ ಅಂಡ್ ವರ್ಣಾತೀತ ಅಂತ ಅನ್ಕೋಬೇಕಿಲ್ಲ. ಇಟ್ಸ್ ನಾಟ್ ಇನ್ಕಾಂಪ್ರಿಹೆನ್ಸಿಬಲ್ ಇವೆಂಟ್. ಕಾಂಪ್ರಿಹೆನ್ಸ್ ಅರ್ಥ ಮಾಡ್ಕೊಳ್ಳೋದು, ಅರ್ಥ ಆಗಲಾರದು. ಇದು ನಾಟ್ ಇನ್ಕಾಂಪ್ರಿಹೆನ್ಸಿಬಲ್. ಡಬಲ್ ನೆಗೇಷನ್ಸ್ ಮೇಕ್ ಒನ್ ಅಫರ್ಮೇಷನ್. ಇದ್ರ ಮೀನಿಂಗ್ ಏನಂತ ತಿಳ್ಕೊಬೇಕಂದ್ರೆ ಇಟ್ ಈಸ್ ಕಾಂಪ್ರಿಹೆನ್ಸಿಬಲ್ ಇವೆಂಟ್, ಅರ್ಥ ಮಾಡ್ಕೋಬಹುದು ಅಂತ ಹೇಳಿ. ಆದರೆ ಯಾವಾಗ ಅರ್ಥ ಆಗ್ತೈತಿ? ಓವರ್ ಸಿಂಪ್ಲಿಫಿಕೇಶನ್ ಮಾಡಿದಾಗ. ಪೋಯೆಟ್ರಿ ಅಷ್ಟು ಸರಳ ಅರ್ಥ ಆಗೋದಿಲ್ಲ. ಮತ್ತು ನಾಟ್ ಇನ್ಕಾಂಪ್ರಿಹೆನ್ಸಿಬಲ್ ಇವೆಂಟನೂ ಅಲ್ಲ, ಅರ್ಥ ಮಾಡ್ಕೋಬೋದ್ರಿ, ಅರ್ಥ ಮಾಡ್ಕೋಬೋದು. ಹಂಗೇನು ಇನ್ಕಾಂಪ್ರಿಹೆನ್ಸಿಬಲ್ ಇವೆಂಟ್ ಅಲ್ಲ, ಬಟ್ ಅರ್ಥ ಮಾಡ್ಕೋಬೇಕಂದ್ರೆ ಭಾಳ ಓವರ್ ಸಿಂಪ್ಲಿಫಿಕೇಶನ್ ಮಾಡಿತ್ತಂದ್ರೆ ಪೋಯಮ್ ಅರ್ಥ ಆಗ್ತೈತಿ, ಪೋಯೆಟ್ರಿ ಅರ್ಥ ಆಗ್ತೈತಿ. If one does not feel the poetic event upon reading it, the poet has failed. What important in the art of poetry is finding the precise words. Like Emily Dickinson's phrase, gentlemen and ladies, instead of men and women. Thus, Borges describes the meaning of poetry.
ಇದನ್ನು ನೋಡ್ರಿ, ಇದು ಇಷ್ಟು ಕ್ವಶನ್ಸ್ಗಳನ್ನ ಒಂದು ಕಡೆ ಸೆಟ್ ಮಾಡಿ ಒಗದು ಬಿಡ್ತೀನಿ. ನೀವು ಅನ್ಕೋಬೋದು, ಏನಾರು ಅನ್ಕೋತೀರೇನು ಮತ್ತೀರಿ, ಇವ್ರು ಏನೋ ಕೆಲಸ ಮಾಡ್ಲಾರ್ದಕ್ಕೆ. ಇಲ್ಲ ರೀ, ನಿಮ್ಗೆ ಚೀಟ್ ಮಾಡೋಕ್ಕಾಗಲ್ಲ. ವಿದ್ಯಾರ್ಥಿಗಳಿಗೆ ನಾವು ಈ ಕಲಿಸಬೇಕೆಯಲ್ಲಿ ನನಗೆ ಆಗೋದಿಲ್ರಿ ಅಂತ ಹೇಳ್ಬೋದ್ರಿ, ಆದ್ರೆ ಚೀಟ್ ಹೆಂಗೆ ಮಾಡ್ತೀರಿ ನೀವು ರೀ, ಭಾಳ ಜವಾಬ್ದಾರಿ ಇರ್ತದ, ಹಂಗೆ ಮಾಡ್ಲಿಕ್ಕೆ ಬರೋದಿಲ್ಲ ಫ್ರೆಂಡ್. ಈ ಎಲ್ಲ ಕ್ವಶನ್ಸ್ಗಳು ನೋಡ್ರಿ, ಕ್ವಶನ್ ನಂಬರ್ 3, 4, 5, 6, 8, 10 ಈ ಎಲ್ಲ ಕ್ವಶನ್ಸ್ಗಳ ಮೀನಿಂಗು ಅದೇ, ದೇವನೊಬ್ಬ ನಾಮ ಹಲವು. ಮೀನಿಂಗ್ ಒಂದೇ, ಒಬ್ಬ, ಆನ್ಸರ್ ಒಂದೇ, ಕ್ವಶನ್ಸ್ಗಳು ಕೇಳೋ ರೀತಿ ಬದಲು. ನೋಡ್ರಿ ಬೇಕಾದ್ರೆ ಪುಸ್ತಕದಲ್ಲಿ ಆದರೂ ಕೂಡ ಅಷ್ಟೇ, ಟೆಕ್ಸ್ಟ್ ಬುಕ್ನಲ್ಲರೇ ಈ ಎಲ್ಲ ಕ್ವಶನ್ಸ್ಗಳಿಗೆ 1, 2, 3, 4, 5, 6 ಕ್ವಶನ್ಸ್ ಅದಾವ್ರಿ. ಈ 6 ಕ್ವಶನ್ಸ್ಗಳಿಗೂ ಬಂದಿರುವಂಥ ಮ್ಯಾಟ್ರು ಒಂದು ಕಡೆನೇ ಇದ್ದಾರೆ. ಆ ಒಂದು ಕಡೆ ಇರ್ತಕ್ಕಂಥ ಮ್ಯಾಟ್ರ್ ಮೇಲೆನ 6 ತರಹ ಕ್ವಶನ್ಸ್ಗಳು ಕೇಳ. ಮ್ಯಾಟ್ರ್ ಒಂದೇ, ಕ್ವಶನ್ಸ್ ಕೇಳೋ ರೀತಿ 6 ತರಹ. ಮತ್ತು ಒಂದೇ ಮ್ಯಾಟ್ರ್ ಇರುವಾಗ 6 ತರಹ ಎಲ್ಲಿಂದ ಬರಿಬೇಕ್ರಿ? 6 ಥರ ಕೇಳ್ತಾರ ಏನ್ರಿ? ಹಿಂಗ ಹೂ ಈಸ್ ಯುವರ್ ಫಾದರ್ ಅಂತ ಕೇಳ್ಬೋದು, ಇಲ್ಲಕ್ಕಂದ್ರೆ ಹೂಸ್ ಸನ್ ಆರ್ ಯು ಅಂತ ಕೇಳ್ಬೋದು. ಈ ತರಹ ರೀ ಈ ಕ್ವಶನ್ಸ್ಗಳನ್ನು ನೋಡಿ ಒಂದ್ಸಲ ರೀ. ದ ಫಂಕ್ಷನ್ ಆಫ್ ಬುಕ್ಸ್ ಈಸ್ ಇರ್ರಿಪ್ಲೇಸೇಬಲ್. ಎಕ್ಸ್ಪ್ಲೇನ್ ದಿಸ್ ಸ್ಟೇಟ್ಮೆಂಟ್ ವಿತ್ ರೆಫರೆನ್ಸ್ ಟು ಐ ಬಿಲೀವ್ ದಟ್ ಬುಕ್ಸ್. ಇಲ್ಲ, ರೈಟ್ ಎ ನೋಟ್ ಆನ್ ದ ಥಾಟ್ಸ್ ಆಫ್ ಬೋರಿಸನ್. ಆ್ಯಕ್ಚುಲಿ ಏನಂದ್ರೆ ಎಲ್ಲಗಳು ಪುಸ್ತಕ ಮೇಲೆ ಅದ. ಬುಕ್ಸ್ ಎಷ್ಟು ಇಂಪಾರ್ಟೆಂಟು, ಬುಕ್ಸ್ ಮಾಡೋ ಕೆಲಸ ಇನ್ನೊಂದು ಯಾವುದು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಬುಕ್ಸ್ ಏನಾದರೂ ಡಿಸಪೇರ್ ಆದರೆ ಮ್ಯಾನ್ಕೈಂಡ್ ಡಿಸಪೇರ್ ಆಗ್ತೈತಿ, ಹಿಸ್ಟ್ರಿ ಡಿಸಪೇರ್ ಆಗ್ತೈತಿ. ಯಾವುದು ಮಾಡರ್ನ್ ಟೆಕ್ನಾಲಜಿ ಬಂದಿದೆ ಅಂತಾರ, ಕಂಪ್ಯೂಟರ್, ಲ್ಯಾಪ್ಟಾಪ್, ಮೊಬೈಲ್ ಫೋನ್, ಏನೋ ಗೂಗಲ್, ಅವು ಇವು ಬೇಕಾದಷ್ಟು ಬರ್ಬೋದು. ಅವು ಮಾಡರ್ನ್ ಸೈಂಟಿಫಿಕ್ ಇನ್ವೆನ್ಷನ್ಸ್ ಮೋರ್ ಡೈನಾಮಿಕ್ ಇರಬಹುದು ರೀ. ಆದರೆ ಬುಕ್ ಮಾಡುವಂಥ ಕೆಲಸ ಇನ್ಯಾವುದು ಮಾಡಲ್ಲ. ಬುಕ್ ಮಾಡುವಂಥ ಕೆಲಸ ಇನ್ಯಾವುದು ಮಾಡಲ್ಲ ಅನ್ನೋದನ್ನ, ಹಾಗಾಗಿ ಬುಕ್ಸನ್ನು ತೆಗೆದು ಹಾಕ್ಲಿಕ್ಕೆ ಆಗೋದೇ ಇಲ್ರಿ ಅಂತ ಹೇಳಿರಿ. ಬೇಕಾದ ಕ್ವಶನ್ ನೋಡ್ರಿ ನೀವು. ದ ಫಂಕ್ಷನ್ ಆಫ್ ಬುಕ್ಸ್ ಈಸ್ ಇರ್ರಿಪ್ಲೇಸೇಬಲ್, ತೆಗೆದು ಹಾಕಕ್ಕಾಗೋ. ರೈಟ್ ಎ ನೋಟ್ ಆನ್ ದ ಥಾಟ್ಸ್ ಆಫ್ ಬೋರಿಸ್ ಆನ್ ಬುಕ್ಸ್. ಬುಕ್ಸ್ ಆರ್ ಇರ್ರಿಪ್ಲೇಸೇಬಲ್ ಥಾಟ್. ಓನ್ಲಿ ದ ಬುಕ್ ಈಸ್ ಅನ್ ಎಕ್ಸ್ಟೆನ್ಷನ್ ಆಫ್ ಅವರ್ ಇಮ್ಯಾಜಿನೇಷನ್ ಅಂಡ್ ಮೆಮೊರಿ. ಉಳ್ಕದ್ದೆಲ್ಲ ದ ಎಕ್ಸ್ಟೆನ್ಷನ್ ಆಫ್ ಅವರ್ ಬಾಡಿ. ಓನ್ಲಿ ದ ಬುಕ್ ಈಸ್ ದ imagination. Sorry. Only the book is an extension of our imagination and memory, so it cannot be replaced. ಅದೇ ಮೀನಿಂಗ್ ಅದು. The modern developments in the communication will not replace the books. ಬೇಕಾದಷ್ಟು ಬಂದವು. So books are irreplaceable things. Like mother. ಏನಾರ ಮಾಡ್ಬೋದು. ಮದರ್ ಇರ್ರಿಪ್ಲೇಸಬಲ್ ರಿಲೇಟಿವ್ ರೀ. ಅದಕ್ಕೆ ಸಬ್ಸ್ಟಿಟ್ಯೂಟ್ ನಥಿಂಗ್. ನಥಿಂಗ್ ಕ್ಯಾನ್ ಸಬ್ಸ್ಟಿಟ್ಯೂಟ್ ಮದರ್ಸ್ ಲವ್ ಅಂತ ಹಿರಿಯರು ಹೇಳ್ತಾರ. ಹಂಗ ಬೋರೆಸ್ ಅವ್ರು ಏನು ಹೇಳ್ತಾರಂದ್ರೆ ನಥಿಂಗ್ ಕ್ಯಾನ್ ಸಬ್ಸ್ಟಿಟ್ಯೂಟ್ ಬುಕ್ಸ್ ಅಂತ ಹೇಳಿ. ವೈ ಅಕಾರ್ಡಿಂಗ್ ಟು ಬೋರೆಸ್ ವಿಲ್ ಬುಕ್ಸ್ ನೆವರ್ ಡಿಸಪಿಯರ್? ಮತ್ತೆ ಅದೇ ರೀ, ಯಾಕಂದ್ರೆ ಅವು ಓನ್ಲಿ ಎಕ್ಸ್ಟೆನ್ಷನ್ ಆಫ್ ಅವರ್ ಇಮ್ಯಾಜಿನೇಷನ್ ಆ್ಯಂಡ್ ಮೆಮೊರಿ. ಉಳ್ಕದೆಲ್ಲ ನೀವು ಎಕ್ಸ್ಟೆನ್ಷನ್ ಅದಾವ್ರಿ. ಅವು ಏನೋ ಟೆಲಿಸ್ಕೋಪ್ ಅದ, ಟೆಲಿಫೋನ್ ಅದ ರೀ, ಪ್ಲೂ ಅದ, ಮತ್ತೆ ಏನಪ್ಪ ಅಂತಂದ್ರೆ ಏನು ಬರ್ತಾವ ನೋಡ್ರಿ ಅವ್ರಿ ಎಲ್ಲ ಎಕ್ಸ್ಟೆನ್ಷನ್ ಆಫ್ ಬಾಡಿ. ಅವೆಲ್ಲ ಟೆಲಿಸ್ಕೋಪು, ಟೆಲಿಫೋನು, ಮೈಕ್ರೋಸ್ಕೋಪು, ಎಸ್ ಪ್ಲೂ, ಇವೆಲ್ಲ ಏನದಾವಲ್ರಿ ಎಕ್ಸ್ಟೆನ್ಷನ್ ಆಫ್ ಅವರ್ ಬಾಡಿ ರೀ. ಬಟ್ ಬುಕ್ ಐತಲ್ಲ, not the extension of our body, it is the extension of our imagination and memory. ಸರ್ ಒಂದ್ಸಲ ಹೇಳ್ತಾರಲ್ಲ, ಬುಕ್ ಈಸ್ ದ ಅಸ್ಟೌಂಡಿಂಗ್ ಇನ್ವೆನ್ಷನ್ ಆಫ್ ಮ್ಯಾನ್ ಅಂತ ಕರೀತಾರೆ. ಹಂಗಾಗಿ ಎಲ್ಲ ಅದೇ ಬೇಕಾದ್ ನೋಡ್ರಿ ನೀವು. ವೈ ಅಕಾರ್ಡಿಂಗ್ ಟು ಬೋರೆಸ್ ವಿಲ್ ಬುಕ್ಸ್ ನೆವರ್ ಡಿಸಪಿಯರ್? ಬಿಕಾಸ್ ಇಟ್ ಈಸ್ ಅಸ್ಟೌಂಡಿಂಗ್ ಇನ್ವೆನ್ಷನ್ ಆಫ್ ಮ್ಯಾನ್. ವಾಟ್ ಫಂಕ್ಷನ್ ಈಸ್ ಡನ್ ಬೈ ಬುಕ್ಸ್? ಎಸ್, cannot be done by any other modern technology. ಹಂಗಾಗಿ ರೈಟ್ ಎ ನೋಟ್ ಆನ್ ದ ರೀಸನ್ಸ್, ಇದು ಬೇರೆ ರೀ. ಇಲ್ಲ ಅಂದೈತೆ ನೋಡ್ರಿ. ಇಲ್ಲ ಕರೆಕ್ಟ್ ಅದ್ರಿ. ರೈಟ್ ಎ ನೋಟ್ ಆನ್ ದ ರೀಸನ್ಸ್ ಬೋರೆಸ್ ಗಿವ್ಸ್ ಟು ಶೋ ದಟ್ ಬುಕ್ಸ್ ಕ್ಯಾನ್ ನೆವರ್ ಬಿ ರಿಪ್ಲೇಸ್ಡ್ ಬೈ ಟೆಕ್ನಾಲಜಿ.
ಒಂದು ಹಂಗ ನಾವು ಗ್ರಾಮೀಣ ಭಾಷೆ ಒಳಗೆ ಅಂತೀರಿ ಅಳಿಯ ಅಲ್ಲ ಮಗಳ ಗಂಡ ಅಂತೇಳಿ. ಅಳಿಯ ಅಂದ್ರು ಒಂದೇ, ಮಗಳ ಗಂಡ ಅಂದ್ರು ಒಂದೇ. ಎಲ್ಲ ಕ್ವಶನ್ಸ್ಗಳ ಮೀನಿಂಗ್ ಒಂದೇ ಇದ್ರೆ. ದೇವನೊಬ್ಬ ನಾಮ ಹಲವು. ಆದ್ದರಿಂದ ನಾಮ ಹಲವುಗಳಿಗೆ ದೇವನೊಬ್ಬ ಇಲ್ಲಿ ಬಂದ ನೋಡ್ರಿ. ಅಂದ್ರೆ ಇಂಪಾರ್ಟೆನ್ಸ್ ಆಫ್ ಬುಕ್ಸ್ ಯಾಸ್ ಬೋರೆಸ್ ಥಿಂಗ್ಸ್. ಬನ್ನಿ ನೋಡೋಣ. According to Boris, okay, books will never disappear. That will never happen. Among the many inventions of man, undoubtedly the book is the most astounding. All the others under other extensions are extension of our bodies. The telephone is the extension of our voice. The telescope and the microscope are extension of our sight. The sword and the plow are extension of our arms. But only the book is the extension of our imagination and memory. Literature ಅಂದ್ರೆ ಏನ್ರಿ? ಬುಕ್ ಅಲ್ರಿ. Literature is a controlled dream. Boris believes that now we owe literature almost everything. What we are, what we have been, and also what we will be in future. Our past is nothing but a sequence of dreams. There can be no difference between dreaming and remembering the past. ಮತ್ತು ಡ್ರೀಮಿಂಗ್ ಮಾಡೋದು, ರಿಮೆಂಬರಿಂಗ್ ಮಾಡೋದು, ಇಮ್ಯಾಜಿನೇಷನ್ ಮಾಡೋದು ಎಲ್ಲ ಬುಕ್ದಿಂದ ಅಲ್ರಿ. ಬುಕ್ಸ್ ಆರ್ ದ ಗ್ರೇಟ್ ಮೆಮೊರಿ ಆಫ್ ಆಲ್ ಸೆಂಚುರೀಸ್. ದೇರ್ ಫಂಕ್ಷನ್ ದೇರ್ ಫೋರ್, ಸರ್ ಥಾಟ್ಸ್ ಇದು, ಸರ್ ಹೇಳಿದ್ದು ಬೋರೆಸ್ ಸರ್. ದೇರ್ ಫಂಕ್ಷನ್ ದೇರ್ ಫೋರ್ ಈಸ್ ಇರ್ರಿಪ್ಲೇಸೇಬಲ್. ಬೆಸ್ಟ್ ಸಾಲಿಡ್ ರೀಸನ್ ಕೊಟ್ಬಿಡ್ತಾರಲ್ಲ, ನೋಡ್ಕೊಂಡ್ಬಿಡ್ರಿ. ಇಫ್ ಬುಕ್ಸ್ ಡಿಸಪಿಯರ್, ಶ್ಯೂರ್ಲಿ ಹಿಸ್ಟ್ರಿ ವುಡ್ ಡಿಸಪಿಯರ್ ಅಂಡ್ ಶ್ಯೂರ್ಲಿ ಮ್ಯಾನ್ ವುಡ್ ಡಿಸಪಿಯರ್. Thus, books will never replaced by modern invention, according to Boris. Ninth question. How does Boris explain the importance of choosing precise words in poetry? I believe that books will never disappear. According to Boris, while writing a poem, precise words are important, very, very important. The precise words are what elicit the emotion. Boris always remembers what wonderful line. Boris always remembers that wonderful line in the poem by Emily Dickinson, which can exemplify this. Madam ಅವ್ರದ್ದು ಯಾವುದು, ಎಮಿಲಿ ಡಿಕಿನ್ಸನ್ ಮೇಡಮ್ ಅವ್ರದ್ದು ಒಂದು ಪೋಯಮ್ದೊಳಗೆ ಒಂದು ಲೈನ್ ಹೇಳ್ಯಾರ ಅವರು. ಇಲ್ಲೇ ಒಂಚೂರು ನಾ ಅನ್ಕೊಂಡೆ ನಿಮಗೆ ಬಹುತೇಕ ಸ್ವಲ್ಪ ಏನಾರು ಹೇಳ್ಬೇಕಾಗತ್ತಾನ ಅಂತೇಳಿ ನೋಡ್ತೀನಿ. ಇಲ್ಲಕ್ಕಂದ್ರೆ ಮುಂದಿನ ಕ್ವಶನ್ದಾಗನೇ ಇರ್ಬೇಕು. ಏನ್ ಹೇಳ್ತಾರ ಮೇಡಮ್? ದಿಸ್ ಕ್ವೈಟ್ ಡಸ್ಟ್ ವಾಸ್ ಜೆಂಟಲ್ಮನ್ ಅಂಡ್ ಲೇಡೀಸ್ ಅಂತ ಹೇಳ್ತಾರೆ. ಭಾಳ ಬ್ಯೂಟಿಫುಲ್ ಲೈನ್ ಅದ. ಅಂದ್ರ ಪೋಯಮ್ ಬರೆಯುವಾಗ ಯಾವ್ದಾವ್ದಾರ ವರ್ಡ್ ಹಾಕಿ ದಬಾಯಿಸಿ ತುಂಬೋದಲ್ಲ, ರದ್ದಿ ತುಂಬ್ದಂಗಿರೋದಿಲ್ಲ, ಬಂಗಾರ ತೂಕ ಮಾಡ್ದಂಗೆ ಇರ್ತೈತಿ. ನಮಗ್ ಕಲಿಸುವಾಗ ನಮ್ಮ ಸರ್ಗಳು ಹೇಳ್ತಿದ್ರಿ, ಪೋಯಮ್ ಬರಿಬೇಕಾದ್ರೆ ಪ್ರತಿ ವರ್ಡನ್ನು ತೂಕ ಮಾಡಿ ಬರೀತಾರ ಪೋಯಟ್ಸ್ ಅಂತೇಳಿ. ಅಷ್ಟು ಇಂಪಾರ್ಟೆನ್ಸು ಪ್ರಿಸೈಸ್ ವರ್ಡ್ಸ್. ಬೋರೆಸ್ ಅವ್ರು ಅದನ್ನ ಹೇಳ್ತಾರೆ. ಪೋಯಮ್ ಪ್ರೋಸ್ನಾಗ ಬೇಕಂದ್ರೆ ಹೆಚ್ಕೊಂಡ್ ಹಾಕಿ ವರ್ಡ್ಸ್ಗಳನ್ನ ಕೇರ್ಲೆಸ್ಲಿ ಯೂಸ್ ಮಾಡ್ತಾರ. ಬಟ್ ಪೋಯಮ್ ಬರೆಯುವಾಗ ಪ್ರತಿ ವರ್ಡ್ನು ಬಂಗಾರದ ತುಂಡು. ಅದಕ್ಕೆ ಪ್ರಿಸೈಸ್ ವರ್ಡ್ ಬಳಸ್ಬೇಕ್ರಿ. ಯಾಕಂದ್ರೆ ನಮ್ಮ ಭಾವನೆಯನ್ನು ಎಕ್ಸ್ಪ್ರೆಸ್ ನಮ್ಮ ಒಳಗೆ, ನಮ್ಮ ತಲೆ ಒಳಗೆ ಏನು ಭಾವನೆ ಇದೆ ಕರೆಕ್ಟ್ ಅದೇ ಭಾವನೆ ಬರ್ಬೇಕಂದ್ರೆ ಅದನ್ನೇ ಭಾವನೆ ಎಕ್ಸ್ಪ್ರೆಸ್ ಮಾಡ್ತಕ್ಕಂಥ ವರ್ಡ್ಸ್ಗಳದಾವ, ಅವನ್ನೇ ಯೂಸ್ ಮಾಡಬೇಕು. ಸಬ್ಸ್ಟಿಟ್ಯೂಟ್ ವರ್ಡ್ಸ್ ಯೂಸ್ ಮಾಡಿದ್ರೆ ಬರಲ್ಲ. ಅದರದ್ದು ಒಂದು ಎಕ್ಸಾಂಪಲ್ ಕೊಡ್ತಾರ ಸರ್, ಬೋರೆಸ್ ಸರ್. ಎಮಿಲಿ ಡಿಕಿನ್ಸನ್ ಅವರ ಪೋಯಮ್ದೊಳಗೆ ಬಂದಿರುವಂಥ ಒಂದು ಲೈನ್ ಬರ್ತೈತ್ರಿ, ಅಲ್ಲಿ ಅವರು ಪ್ರಿಸೈಸ್ ವರ್ಡ್ಸ್ ಯೂಸ್ ಮಾಡ್ತಾರ. ಆರ್ಡಿನರಿ ವರ್ಡ್ಸ್ ಬರ್ದಾಗಿ ಸ್ಪೆಸಿಫಿಕ್ ವರ್ಡ್ಸ್ ಯೂಸ್ ಮಾಡಿದ್ದನ್ನ ಹೇಳಿ ಅದಕ್ಕೆ ಪ್ರಿಸೈಸ್ ವರ್ಡ್ಸ್ಗಳು ಪೋಯಮ್ ಬರೆಯುವಾಗ ಇಂಪಾರ್ಟೆಂಟ್ ಅಂತ ಹೇಳಿ ಎಕ್ಸಾಂಪ್ಲಿಫೈ ಮಾಡ್ತಾರೆ. ಬರೀ ನೋಡೋಣ. ದಿಸ್ ಮೇಡಮ್ ಹೇಳ್ದಿದ್ದು, ದಿಸ್ ಕ್ವೈಟ್ ಡಸ್ಟ್ ವಾಸ್ ಜೆಂಟಲ್ಮನ್ ಅಂಡ್ ಲೇಡೀಸ್. ಹಿಂಗತೆ ಅಂದ್ರೆ ಏನಂತಂದ್ರ, ಡಸ್ಟ್ ಅಂದ್ರೆ ಧೂಳು. ಒಂದಿಲ್ಲ ಒಂದ್ ದಿವಸ ನಾವು ಮನುಷ್ಯರದೇವಲ್ಲ,
ಗಂಡು ಮಕ್ಕಳಿರಲಿ ಹೆಣ್ಣು ಮಕ್ಕಳಿರಲಿ ಒಂದ್ ದಿವಸ ಧೂಳಾಗವ್ರೆ ನಾವ್ರಿ. ಅಂದ್ರೆ ದೇಹ ಧೂಳಾಗಿ ಹೋಗ್ತೈತಿ. ನಾವೇನ್ ಮಾಡ್ಬೇಕು, ಸ್ಪಿರಿಚುವಲ್ ಒಂದು ಅಚೀವ್ಮೆಂಟ್ ಮಾಡಿ ಹೋದ್ವಂದ್ರೆ ಸ್ಪಿರಿಚುವಾಲಿಟಿ ರಿಮೇನ್ಸ್ ಪರ್ಮನೆಂಟ್ಲಿ. ಬಟ್ ಬಾಡಿ ಬಾಡಿ ಡಸ್ ನಾಟ್ ಲಿವ್ ಪರ್ಮನೆಂಟ್ಲಿ ಅಂತ ತಿಳ್ಕೊಂಡು ಅಂದ್ರ ಇಲ್ಲಿ ಹೇಳ್ತಾರ ಮೇಡಮ್ ಏನ್ ಹೇಳ್ತಾರ ಅಂದ್ರೆ, ಒಂದ್ ಮಾತಿನ ಅರ್ಥ ಏನಂದ್ರೆ, ಇವೆಲ್ಲ ಮನುಷ್ಯರು ಒಂದ್ ದಿವಸ ಧೂಳಾಗಿ ಹೋಗ್ತೀವಿ. ದ ಐಡಿಯಾ ಈಸ್ ಬನಾಲ್. ನಾನು ಹೇಳ್ಬೇಕನ್ನೋದಿದೆ ರೀ, ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮ್ಗೆ, ಯಾಕಂದ್ರೆ ಇಲ್ಲಿ ನಿಮ್ಗೆ ಟಫ್ ಐತಿ ಐಡಿಯಾ. ಅದಕ್ಕೆ ಹಿಂದಿನ ಆನ್ಸರ್ ಎಲ್ಲ ನಿಮ್ಗೆ ನಾನು ಅನ್ಕೊಂಡಿನಿ, ಕೆಲವು ಜನ ನೀವು ಸರ್ ನಮಗಷ್ಟು ವಯಸ್ಸು ಇದ್ದವ್ರಿಗಷ್ಟು ನೀವು ವಯಸ್ಸು ಅದಿರಿ ಅಂತ ಅನ್ಕೊಂಡು ನಿಮ್ಗೆ ತಿಳಿತೈತಿ. ಬಟ್ ಇದು ತಿಳಿಲಿಕ್ಕಿಲ್ಲ ಅಂತ ತಿಳ್ಕೊಂಡು ಸ್ವಲ್ಪ ಹೇಳ್ತೀನಿ ಫ್ರೆಂಡ್ಸ್, ನೀವು ಹೇಳಿದ್ರೆ ಚಲೋ ಆಗ್ತೈತಿ. ದ ಐಡಿಯಾ ಈಸ್ ಬನಾಲ್. ಕವಿ ಏನ್ ಹೇಳ್ತಾರ ಅಂತಂದ್ರ, ಈ ಮಾತು ವಾಟ್ ಐಡಿಯಾ ಈಸ್ ದೇರ್ ಇನ್ ದ ಸೆಂಟೆನ್ಸ್ ಈಸ್ ಬನಾಲ್. ಬನಾಲ್ ಅಂದ್ರೆ ಈಗಾಗಲೇ ಬೇಕಾದಷ್ಟೆಲ್ಲ ಹೇಳಿದ್ದು, ಇದು ಏನು ಹೊಸದಾಗಿ ಅಲ್ಲ. ಬಟ್ ಹೇಳು ರೀತಿ ಐತೆಲ್ಲ ಹೊಸದೈತಿ. ಐಡಿಯಾ ಏನ ಹಳೇದರ ಇದು. ಏನದು ಐಡಿಯಾ? ಮನುಷ್ಯ ಒಂದಿಲ್ಲ ಒಂದ್ ದಿವಸ ಡಸ್ಟ್ ಆಗ್ತಾನ ಅಂತಕ್ಕಂಥ ಐಡಿಯಾ ಈಸ್ ಬನಾಲ್. ಓಕೆ, ಬೋರೆಸ್ ಅವ್ರು ಹೇಳ್ತಾರ, ಮೇಡಮ್ ಹೇಳಿದ ಐಡಿಯಾ ಬನಾಲ್ ಐತಿ. ಬನಾಲ್ ಅಂದ್ರೆ ಈಗಾಗಲೇ ಸಾಕಷ್ಟು ಸಲ ಕೇಳಿದ್ದು, ಬೋರಿಂಗ್. ಕೇಳಿ ಕೇಳಿ ಬೋರಿಂಗ್. ಏನ್ ಐಡಿಯಾ ಅಂತ, ದ ಐಡಿಯಾ ಆಫ್ ಡಸ್ಟ್, ದ ಡಸ್ಟ್ ಆಫ್ ಡೆತ್. ಒಂದ್ಸಲ ಸತ್ತು ಹೋಗ್ತೀವಿ, ಹೌದಲ್ಲ. ವಿ ವಿಲ್ ಆಲ್ ಬಿ ಡಸ್ಟ್ ಒನ್ ಡೇ. ಇದರ ಥಾಟ್. ಈ ಥಾಟ್ ಈಸ್ ಕ್ಲೀಶೆ. ಕ್ಲೀಶೆ ಅಂದ್ರೆ ಏನು? ಕ್ಲೇಶೆ ಅಂದ್ರೆ ಬನಾಲ್. ಅಂದ್ರೆ ಒಂದ್ ದಿವ್ಸ ಮನುಷ್ಯ ಎಲ್ಲರೂ ಸತ್ತೇ ಹೋಗ್ತೀವಿ, ಯಾರು ಚಿರಂಜೀವಿ ಅಲ್ಲ ಅನ್ನುವಂತ ಐಡಿಯಾ ಏನದಲ್ಲ, ಅದು ಕ್ಲೀಶೆ, ಅದು ಬನಾಲ್. ಬೇಕಾದಷ್ಟು ಕವಿಗಳು ಬೇಕಾದಷ್ಟು ಹೇಳ್ಯಾರ, ಬೇಕಾದಷ್ಟು ಸಾಹಿತ್ಯದಲ್ಲಿ ಈ ಐಡಿಯಾ ಬಂದಿದೆ. ಆದರೆ ನಾವು ಇಂಪಾರ್ಟೆನ್ಸ್ ಕೊಡಬೇಕಾದದ್ದೇನಂದ್ರೆ, ವಾಟ್ ಸರ್ಪ್ರೈಸಸ್. ಸರ್ಗೇನೋ ಸರ್ಪ್ರೈಸ್ ಆಗ್ಬಿಡತ್ತಂತ. ಏದ್ರ ಬಗ್ಗೆ ಸರ್ಪ್ರೈಸ್ ಆಗ್ತೈತೆ ಅಂದ್ರೆ, ಈಸ್ ದ ಫ್ರೇಸ್. ಮೇಡಮ್ ಎಮಿಲಿ ಡಿಕಿನ್ಸನ್ ಮೇಡಮ್ ಒಂದು ಫ್ರೇಸ್ ಯೂಸ್ ಮಾಡ್ಯಾರ ಆ ಲೈನ್ದೊಳಗೆ. ಐಡಿಯಾ ಬಿಡು, ಫ್ರೇಸ್ ಕಡೆ ನೋಡು. ಏನಂದರೆ ಜೆಂಟಲ್ಮನ್ ಅಂಡ್ ಲೇಡೀಸ್ ಅಂತ ಯೂಸ್ ಮಾಡ್ತಾರೆ. ಇದೊಂದು ಫ್ರೇಸ್. ಈ ಫ್ರೇಸ್ ವಿಚ್ ಗಿವ್ಸ್ ದ ಮ್ಯಾಜಿಕ್ ಅಂಡ್ ಅ ಪೊಯೆಟಿಕ್ ಕ್ವಾಲಿಟಿ. ಯಾಕಂದ್ರೆ ಪ್ರಿಸೈಸ್ ವರ್ಡ್ಸ್ ಇವ್ರಿ. ಮತ್ತು ಪ್ರಿಸೈಸ್ ವರ್ಡ್ಸ್ ಬಿಟ್ಟು ಆರ್ಡಿನರಿ ವರ್ಡ್ಸ್ ಯಾವ್ದವ್ರಿ ಸರ್ ಅಂದ್ರೆ ಹೇಳ್ತಾರೆ, ಇಫ್ ಶಿ ಹ್ಯಾಡ್ ರಿಟರ್ನ್ ಮೆನ್ ಅಂಡ್ ವಿಮೆನ್ ಅಂತಿದ್ರೆ ಏನು ಈ ಎಕ್ಸಾಕ್ಟ್ ವರ್ಡ್ಸ್. ಪೋಯೆಟ್ ಅಂದ್ರೆ ಹೆಂಗಿರ್ಬೇಕ್ರಿ? ಪೋಯೆಟ್ ಅಂದ್ರೆ ಹೆಂಗ, ಪೋಯಂ ಬಳಸಿದ ಶಬ್ದ ಆರ್ಡಿನರಿ ಶಬ್ದ ಇರಬಾರ್ದು. ಅದಕ್ಕೆ ಪೋಯಂ ಬರೆಯುವಾಗ ಮೆನ್ ಅಂಡ್ ವುಮೆನ್ನು ಸಾದಾ ವರ್ಡ್ಸ್ಗಳನ್ನ ಸ್ಟೂಡೆಂಟ್ಸ್ಗಳು, ನಾವು ಸಾದಾ ಮನುಷ್ಯರು ಇರ್ತೀವಲ್ಲ, ಬಳಸೋ ಶಬ್ದ ಅಷ್ಟು ವ್ಯಾಲ್ಯೂಬಲ್ ಇರೋದಿಲ್ಲ. ಸಾಹಿತಿಗಳು ಬಳಸ್ತಕ್ಕಂಥ ಶಬ್ದ ನೋಡ್ಬೇಕ್ರಿ, ಸಿಕ್ಕಾಪಟ್ಟೆ ವ್ಯಾಲ್ಯೂಬಲ್ ಇರ್ತಾವ. ಒಬ್ಬ ಆರ್ಡಿನರಿ ಪರ್ಸನ್, ಆರ್ಡಿನರಿ ಟೀಚರ್ ನಮ್ಮಂಥವ್ರು ಏನಾರು ಬಳಸಿದ್ರೆ ಅಂತ ಸಾಧಾರಣ ಇರ್ತಾವ ವರ್ಡ್ಸ್. ನಾವತ್ತು ನೀವತ್ತು ಅಷ್ಟೇ ಒಂದು ಕ್ಯಾಟಗರಿ. ಬಟ್ ಕುವೆಂಪು ಅವರು ವರ್ಡ್ಸ್ ತಗೋರಿ ಅವ್ರ ವರ್ಡ್ಸ್ಗಳು ನಮ್ಮ ವರ್ಡ್ಸ್ಗಳು ತೂಕಕ್ಕೆ ಹಚ್ಚರಿ. ಪೋಯಂ ಬರೆಯುವಾಗ ಅಂತ ಪ್ರಿಸೈಸ್ ವರ್ಡ್ಸ್ಗಳನ್ನ ಬಳಸಬೇಕು. ಇದು ಪೋಯೆಟ್ಸ್ ಬಳಸ್ತಾರ. ಜಸ್ಟ್ ಅನ್ ಎಕ್ಸಾಂಪಲ್ ಅಷ್ಟೇ ಇದು. ಜೆಂಟಲ್ಮನ್ ಅಂಡ್ ಲೇಡೀಸ್ ಅಂತ ಪೋಯೆಟ್ಸ್ ಬಳಸಿದ್ರ, ನಾವು ಮೆನ್ ಅಂಡ್ ವಿಮೆನ್ ಅಂತ ಬಳಸ್ತೇವ್ರಿ. ನಮ್ಮ ಮಾತಿಗೆ ಚಾರ್ಮ್ ಇರಲ್ಲ, ಅವ್ರ ಮಾತಿಗೆ ಪೊಯೆಟಿಕ್ ಕ್ವಾಲಿಟಿ ಇರ್ತದ, ಮ್ಯಾಜಿಕ್ ಇರ್ತದ. ಇಫ್ ಶಿ ಹ್ಯಾಡ್ ರಿಟರ್ನ್ ಮೆನ್ ಅಂಡ್ ವಿಮೆನ್, it would have failed as a poetry. It would have been trivial, third rate. But finding precise words, ಆ ಹೆಣ್ಮಗಳು ಮೇಡಮ್ ಅವರು ಪ್ರಿಸೈಸ್ ವರ್ಡ್ಸ್ ಅನ್ನು ಹುಡುಕೊಂಡು ಶಿ ರೋಟ್ ದಿಸ್ ಕ್ವೈಟ್ ಡಸ್ಟ್ ವಾಸ್ ಅ ಜೆಂಟಲ್ಮನ್ ಅಂಡ್ ಲೇಡೀಸ್ ಅಂತ ಬರೆದ್ರು. ಹೀಗೆ ನಾವು ಪೋಯಂ ಬರೆಯುವಂತ ಸಮಯದಲ್ಲಿ ಪ್ರಿಸೈಸ್ ವರ್ಡ್ಸ್ ಇಂಪಾರ್ಟೆಂಟ್. This is how Boris explains the importance of choosing precise words in poetry. ಸರಿ ತಾನೆ? ಸ್ವಲ್ಪ ಅವಶ್ಯಕತೆ ಇತ್ತು, ಮಾತಾಡೀನಿ. ಹಿಂದಿನ ಆನ್ಸರ್ಸ್ಗಳಿಗೆ ನನಗನಿಸ್ತದ ನನಗೆ ಅವಶ್ಯಕತೆ ನಂದು ಅವಶ್ಯಕತೆ ನಿಮಗಿಲ್ಲ ಅಂತ ತಿಳ್ಕೊಂಡು ಹಾಗಾಗಿ ಅಲ್ಲಿ ಮಾತಾಡಲಿಲ್ಲ ರೀ. ಬಹುತೇಕ ಇಲ್ಲೊಂಚೂರು ಮಾತಾಡ್ಬೇಕಾಗ್ತೈತೆ ನನಗೆ. ಲಾಸ್ಟ್ ಕ್ವಶನ್ ಇದು, ಬರ್ರಿ ನೋಡೋಣ. ಇಲಸ್ಟ್ರೇಟ್ ಬೋರೆಸ್
ವಿವ್ ದಟ್ ಪರ್ಸನಲ್ ಏನು ಬೋರೆಸ್ ಅವ್ರ ಅಭಿಪ್ರಾಯದಲ್ಲಿ ಏನು ಹೇಳ್ತಾರಂದ್ರೆ ಪರ್ಸನಲ್ ಎಕ್ಸ್ಪೀರಿಯನ್ಸಸ್ ಸರ್ವ್ ಆಸ್ ಅ ವ್ಯಾಲ್ಯೂಬಲ್ ಮಟೀರಿಯಲ್ ಫಾರ್ ಕ್ರಿಯೇಟಿವಿಟಿ ಅಂತಾರೆ. ಗೊತ್ತಿರಲಿ ನಿಮಗೆ ಅದನ್ನ ಐಡಿಯಾ ಏನಂತಂದ್ರೆ ನಾವೇನಾದರೂ ಒಂದು ಕ್ರಿಯೇಟಿವಿಟಿ ಮಾಡಬೇಕು, ಏನಾದರೂ ಒಂದು ಪದ್ಯ ಬರಿತೀನಿ, ಏನಾದರೂ ಒಂದು ನಾನು ಹೊಸದು ಹುಡುಕ್ತೀನಿ ಅಂತಂದ್ರೆ ನಮಗೆ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಬೇಕಂತಾರೆ. ಹೌದಾ? ನಾ ಎಲ್ಲರ ರಾಜನ ಮನೆಯೊಳಗೆ ಹುಟ್ಟೀನಿ, ದೊಡ್ಡ ಗಾರ್ಭ ಶ್ರೀಮಂತರ ಮನೆಯೊಳಗೆ ಹುಟ್ಟೀನಿ, ನಾ ಏನೂ ಓದಿಲ್ಲ, ಬರೆದಿಲ್ಲ, ಏನೂ ಅನುಭವ ಇಲ್ಲ, ಹಂಗ ಪೋಯಂ ಬರಿತೀನಿ ಅಂದ್ರೆ ಬರೋದಿಲ್ರಿ. ಕಷ್ಟ, ಕಾರ್ಪಣ್ಯ, ಸುಖ ದುಃಖಗಳನ್ನು ಅನುಭವಿಸಿದವನು ಮಾತ್ರ ಕಲ್ಲು ಸಕ್ಕರೆ ಅಂತ ಸಾಹಿತ್ಯವನ್ನು ಬರೆಯುತ್ತಾನೆ. ಹೌದಲ್ರಿ? ಎಸ್. ಹಾಗಾಗಿ ಸರ್ ಹೇಳ್ತಾರ, ಇದು ಎಲ್ಲಿ ಬರ್ತಂದ್ರೆ ನೀವು ಕುರುಡರಾಗಿರಲ್ಲ, ಏನಾಗಲ್ಲ, ಅನ್ಸೋದಿಲ್ಲ ಅಂತ ಅನ್ನುವಂಥ ಟೈಮ್ದೊಳಗೆ ಇವರೆಲ್ಲ ಹೇಳ್ತಾರ. ಅಂದ್ರೆ ಹೇಳ್ತಾರ ಏನಂದ್ರೆ ನಮಗೇನು ಅನುಭವ ಇರ್ತತಲ್ಲ, ಅನುಭವ ಇರುವಲ್ಲಿ ಅಮೃತ ಅಂತಾರಲ್ಲ, ಹಂಗೆ ನಾವು ಕಷ್ಟ ಕಾರ್ಪಣ್ಯಗಳನ್ನ ಎದುರಿಸ್ಬೇಕಂತಾರೆ. ಎದುರಿಸ್ಬೇಕು. ಆ ಕಷ್ಟ ಕಾರ್ಪಣ್ಯಗಳೇ ನಮಗೆ ಸೋರ್ಸ್ ಆಗ್ತಾವು. ಅವೇ ಸೋರ್ಸ್ ಅನ್ನು ಬಳಸಿಕೊಂಡು ನಾವು ಡೆವಲಪ್ ಆಗಬೇಕು ಅಂತ ಹೇಳ್ತಾರೆ. ಹೌದು. ಅಂದ್ರೆ ನಮಗೇನಾದರೂ ಸಾಮಾನ್ಯ ಮನುಷ್ಯರು ನಾವು ರೀ, ನಮಗೆ ದೊಡ್ಡವ್ರು ಆಗ್ಬೇಕಂದ್ರೆ ಹೆಂಗ ಆಗ್ತದೆ ಹೇಳ್ರಿ. ಭಾಳ ಕಷ್ಟ ಯಾರು ಪಡ್ತಾರ ಅವ್ರ ಮ್ಯಾಲ ಬರ್ತಾರ ಅಂತ ಹೇಳಿ. ಹೌದಲ್ರಿ? ಬೇಕಾದಷ್ಟು ದೊಡ್ಡ ವ್ಯಕ್ತಿಗಳು ಕಷ್ಟಪಟ್ಟು ಮ್ಯಾಲ ಬಂದ, ಕಷ್ಟಪಟ್ಟದಕ್ಕ ಮ್ಯಾಲ ಬರ್ತೀವಿ ಅಂತ ಹೇಳ್ತೈತಿ. ಹಾಗಾಗಿ ನಮ್ದು ಒಂದು ಆಪ್ಟಿಮಿಸ್ಟಿಕ್ ಆಗಿರ್ಬೇಕಲ್ಲಿ. ಏನಂದ್ರೆ ನಮ್ಮ ಲೈಫ್ನೊಳಗೆ, ನಮ್ಮ ರಿಯಲ್ ಲೈಫ್ನೊಳಗೆ ಏನಾದರೂ ತೊಂದರೆಗಳಿದ್ರೆ ನಾವೇನ್ ಮಾಡ್ಕೋಬೇಕಂದ್ರೆ ಅವನ್ನ ನಾವು ರಿಸೋರ್ಸ್ ಅನ್ನಾಗಿ ಮಾಡ್ಕೋಬೇಕಂತ. ಇಲ್ಲೇ ಗದಗ ಅಂತ ಒಂದು ಊರ್ ಐತ್ರಿ, ಅಲ್ಲಿ ಪುಟ್ಟರಾಜ ಗವಾಯಿಗಳು ಅಂತಿದ್ರಿ, ದೊಡ್ಡ ಸಂಗೀತಕಾರರು, ಪುಟ್ಟರಾಜ ಗವಾಯಿಗಳು ಅಂತ ಹೇಳಿ. ಅವರು ಕುರುಡರು, ಕಂಪ್ಲೀಟ್ಲಿ ಬ್ಲೈಂಡ್, ತ್ರಿಭಾಷಾ ಪಂಡಿತರಂತ ಕರೀತಾರೆ ಅವ್ರನ್ನ. ಸಂಗೀತ ಇಂಥ ಅದ್ಭುತ ಸಂಗೀತ ಅವ್ರದ್ದು, ಜಗತ್ತ ಮೆಚ್ಚಬೇಕು ಅಂತ ಸಂಗೀತ. ನನಗನಿಸ್ತದ ಯಾಕಷ್ಟು ದೊಡ್ಡ ಸಂಗೀತಕಾರ ಆದರು ಅಂತಂದ್ರ ಅವ್ರ ಕುರುಡತನ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗಿ ಅದನ್ನ ಸೋರ್ಸ್ ಆಗಿ ಬೆಳೆಸ್ಕೊಂಡು ಬೆಳೆದ್ರವರು ಅಂತ ಹೇಳಿ. ದೇಶಕ್ಕೆ ಸ್ವಾತಂತ್ರ್ಯ ಇರಲಿಲ್ಲ, ಗಾಂಧೀಜಿ ಮಹಾತ್ಮ ಅಂತ ಅನಿಸ್ಕೊಂಡ್ರು. ಕಷ್ಟಗಳಿದ್ರೆ ನಮಗೊಂದು ಹೆಸರು ಬರ್ತೈತೆ ಅಂತಾರ. ಥಾಮಸ್ ಅಲ್ವಾ ಎಡಿಸನ್ ದೊಡ್ಡ ಕಿವುಡ್ರು. ಹಿಂಗ ನಮಗೆ ಕಷ್ಟ ಕಾರ್ಪಣ್ಯಗಳು ಅದಾವಂದ್ರೆ ಮುಖ ಸಪ್ಪೆ ಮಾಡಬಾರ್ದು. ಅವು ನಾವು ಬೆಳೆಯಾಕ ರಿಸೋರ್ಸ್ ಅಂತ ತಿಳ್ಕೊಂಡು ನಾವು ಮ್ಯಾಲ್ ಬರಬೇಕು. ಹೆಲೆನ್ ಕೆಲ್ಲರ್ ಬಾರ್ರಿ. ಇಲ್ಲೇ ಮೀನಿಂಗ್ ಆತಲ್ಲ ಕ್ವಶನ್ ಇದು. ಇಲಸ್ಟ್ರೇಟ್, ವಿವರಣೆ ಕೊಡ್ರಿ ಅಂತಾರ. ಬೋರೆಸ್ ವ್ಯೂ ದಟ್ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇರ್ಲಾರ್ದ ನಾ ಅರಮನೆಗಿಂದ ಬಂದೀನಿ ಏನಾರು ಮಾಡ್ತೀನಿ ಅಂದ್ರೆ ಆಗುದಿಲ್ರಿ. ಅರಮನೆಗಿದ್ದಾಗ ಗೊತ್ತಾಗುದಿಲ್ಲ. ಬುದ್ಧ ಅರಮನೆಗಿದ್ದಾಗ ಏನೂ ಗೊತ್ತಾಗ್ಲಿಲ್ಲ, ಹೊರಗೆ ಬಂದು ಸಾವು ವಯಸ್ಸು ಹಿಂಗೆಲ್ಲ ನೋಡಿದಾರಲ್ಲ, ಅವಾಗನ ಜ್ಞಾನೋದಯ ಆಯ್ತು. ಹೊರಟು ಬಿಟ್ರು, ಮನೆ ಬಿಟ್ರು. ಈ ತರಹ ನಮಗೆ ಕಷ್ಟಗಳಿದ್ರೆ ಅದು ಒಂದು ಸ್ವೀಟ್ ಆರ್ ದ ಅಡ್ವರ್ಸಿಟೀಸ್ ಅಂತ ಒಂದು ಅದಾರೆ. ಗಾದೆ ಮಾತು ಇಂಗ್ಲಿಷ್. ಬರೀ ಫ್ರೆಂಡ್, ಭಾಳ ಮಾತಾಡೋದು ಬೇಡ. ಆದರೆ ಇದನ್ನು ಏನೈತೆ ಅನ್ನೋದು ತಿಳಿಸಿದ್ರೆ ನಿಮಗಿಲ್ಲಿ, ಯಾಕಂದ್ರೆ ಸ್ವಲ್ಪ ಹಂಗೈತೆ ಅದು. According to Boris, poet's personal experience is a real source to write his poems. ಹೌದು, ನಮಗೆ ಅನುಭವ ಆದ್ರೂ ಬರಿತೀವ್ರಿ ಅಂತ ಹೇಳಿ. ರನ್ನ ಬಳೆ ಮಾರವ್ರ ಮಗ. ಆಲ್ ಪರ್ಸನ್ಸ್ ಮಸ್ಟ್ ಥಿಂಕ್ ದ್ಯಾಟ್, ಸರ್ ಹೇಳ್ತಾರ, ಬೋರೆಸ್ ಸರ್ ಅಭಿಪ್ರಾಯ, ವಾಟ್ ಎವರ್ ಹ್ಯಾಪನ್ಸ್ ಟು ಹಿಮ್ ಆರ್ ಹರ್ ಈಸ್ ಎ ಸೋರ್ಸ್. ನಮಗೆ ಎಲ್ಲೋ ಒಂದ್ಸಲ ಇನ್ಸಲ್ಟ್ ಆಗ್ತೈತಾ, ಬಾ ಗೊತ್ತಾಗುತ್ತೆ. ಆಲ್ ಥಿಂಗ್ಸ್ ಹ್ಯಾವ್ ಬೀನ್ ಗಿವನ್ ಟು ಅಸ್ ಫಾರ್ ಎ ಪರ್ಪಸ್. ಯಾರು ಕೊಡ್ತಾರೆ? ಎಲ್ಲ ದೇವ್ರು ಕೊಡ್ತಾನ. ಯಾತಕ್ಕೆ ಕೊಡ್ತಾನಂದ್ರ ಒಂದು ಪರ್ಪಸ್ ಅನ್ನಾಗಿ ಮಾಡು. ನಿಮಗೊಂದು BS ಚಂದ್ರಶೇಖರ್ ಅಂತ ಹೇಳ್ರಿ, ಕ್ರಿಕೆಟರ್, ಇಂಡಿಯನ್ ಕ್ರಿಕೆಟರ್.
ಪೋಲಿಯೋ ಆಯಿತು ಕೈಗೆ. ಅದನ್ನು ಬಳಸ್ಕೊಂಡು ಜಗತ್ ಪ್ರಸಿದ್ಧ ಬೌಲರ್ ಆದ್ರು ಅವರು. ದೇವ್ರ ಶಾಪ ಅಂತ ಕೊಟ್ಟರೆ ನಾವು ಅದನ್ನು ವರವನ್ನಾಗಿ ಕನ್ವರ್ಟ್ ಮಾಡ್ಕೊಳ್ತಕ್ಕಂಥದ್ದೊಂದು ಕಲೆ ಕಲಿಬೇಕಂತ ತಿಳ್ಕೊಂಡು ಪೋಯೆಟ್ ನಮ್ಮ ಬೋರೆಸ್ ಸರ್ ಹೇಳ್ತಾರೆ. ಇಷ್ಟೇ ಅಲ್ಲಿ, ಮತ್ತೇನೂ ಇಲ್ಲ. ಅಂತ ಕಲೆ ಕಲೀಲಿ ಅಂತಲೇ ದೇವ್ರು ನಮ್ಗೆ ಕೊಡ್ತಾನಂತ. ಆಲ್ ಥಿಂಗ್ಸ್ ಹ್ಯಾವ್ ಬೀನ್ ಗಿವನ್ ಟು ಅಸ್ ಫಾರ್ ಎ ಪರ್ಪಸ್. ಹೌದಾ? ಆನ್ ಆರ್ಟಿಸ್ಟ್ ಮಸ್ಟ್ ಫೀಲ್ ದಿಸ್ ಮೋರ್ ಇಂಟೆನ್ಸ್ಲಿ. ಯಾರು ನಾವು ಕಲಾಕಾರರಾಗಬೇಕು, ನಮಗೆ ಕೊಟ್ಟದ್ದನ್ನ, ಕೆಟ್ಟದ್ದಾಗಿ ಕೊಟ್ಟದ್ದನ್ನ ಒಳ್ಳೆದಾಗಿ ಕನ್ವರ್ಟ್ ಮಾಡ್ಕೊಳ್ತಂತ ಕಲಾಕಾರರಾಗಬೇಕು ನಾವು ರೀ. ಆನ್ ಆರ್ಟಿಸ್ಟ್ ಮಸ್ಟ್ ಫೀಲ್ ದಿಸ್ ಮೋರ್ ಇಂಟೆನ್ಸ್ಲಿ. ಕಷ್ಟದ ಬಂತ ಎದೆ ಕೊಟ್ಟು ನಿಲ್ತೀನಿ ಅಂತೇಳಿ. ಆಲ್ ದಟ್ ಹ್ಯಾಪನ್ಸ್ ಟು ಅಸ್. ನಮಗೇನೇನೆಲ್ಲ ಆಗ್ತೈತಿ, ಇನ್ಕ್ಲೂಡಿಂಗ್ ಹ್ಯೂಮಿಲಿಯೇಷನ್ಸ್, ಇನ್ಸರ್ಟ್ ಆಗ್ತೈತಿ, ಮಿಸ್ಫಾರ್ಚೂನ್ಸ್ ಆಗ್ತೈತಿ, ದೌರ್ಭಾಗ್ಯ ಬರ್ತೈತಿ, ಎಂಬರಾಸ್ಮೆಂಟ್ಸ್, ಕಸಿ ವಿಷಯಗಳಾಗ್ತವೆ 4 ಜನರ ಮಧ್ಯದಲ್ಲಿ. ಇವೆಲ್ಲ ಏನಂತಂದ್ರೆ ಆಲ್ ದೀಸ್ ಆರ್ ಎ ರಾ ಮಟೀರಿಯಲ್. ಅಂದ್ರೆ ಯಾಸ್ ಕ್ಲೇ, ಅರ್ಲು, ಮಣ್ಣಿನ ಅರ್ಲ್ ಇರ್ದಿರ್ತದ, ಗಡಿಗೆ ಮಾಡ್ತಾನ ಕುಂಬಾರ. ಅರ್ಲಿದ್ದಂಗ ದೇವ್ರು ನಮಗೆ ಅರ್ಲ್ ಕೊಡ್ತಾನ, ನಮಗೆ ಮೂರ್ತಿ ಕೊಡಲ್ಲ. ನಾವೇನ್ ಮಾಡ್ಕೋಬೇಕಂದ್ರೆ ಮೂರ್ತಿ ಮಾಡುವ ಕಲೆಯನ್ನ ಅಂತ ಒಬ್ಬ ಆರ್ಟಿಸ್ಟ್ ಆಗ್ಬೇಕು ನಾವು. ದೇವ್ರು ನಮಗೆ ಕ್ಲೇ ಕೊಡ್ತಾನ, ಪಾಟ್ ಕೊಡಲ್ಲ. ವಿ ಮಸ್ಟ್ ಲರ್ನ್ ದ ಆರ್ಟ್ ಆಫ್ ಮೇಕಿಂಗ್ ಪಾಟ್ಸ್ ಫ್ರಮ್ ಕ್ಲೇ. ಅದು ದೇವ್ರ ಇಂಟೆನ್ಷನ್ನೇ ಅದ. ಸೊ ದಟ್ ವಿ ಮೇ ಶೇಪ್ ಅವರ್ ಆರ್ಟ್. ಅದ್ಭುತ ರೀ. ಹೋಮರ್ ರೋಟ್ ಇನ್ ದ ಓಡಿಸಿ. ಓಡಿಸಿ ಒಳಗೆ ಬರೀತಾರ ಹೋಮರ್. ತಮ್ಮದೊಂದು ಕೃತಿ ಒಳಗೆ ಬರೀತಾರ ಹೋಮರ್. ಏನ್ ಬರೀತಾರ? ಓಡಿಸಿ ಒಳಗೆ ಬರೀತಾರ. The gods wrought and spun the skein of ruin for men, that there might be a song for those yet to be born ಅಂತೇಳಿ. ಭಾಳ ಕಷ್ಟಪಟ್ಟೆ ನಾನು ಇದನ್ನು ತಿಳ್ಕೊಳ್ಳಕ್ಕ, ಆದರೂ ತಿಳ್ಕೊಳ್ಳಿಲ್ಲ. ಹೆಂಗೋ ಏನೋ ಪ್ರಯತ್ನ ಮಾಡಿ ಈ ಲೈನ್ಗಳ ಮೀನಿಂಗ್ ಅನ್ನು ಸಂಗ್ರಹ ಮಾಡಿ ನಿಮಗೆ ಕೊಡ್ತಾ ಇದ್ದೇನೆ. ಹೋಮರ್ ನಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಬಂದೈತಿ ಇದು. ಇದರ ಮೀನಿಂಗ್ ಏನೋ ನೋಡ್ಕೊಡ್ರಿ. ಇಟ್ ಮೀನ್ಸ್ ದಟ್ ಇಟ್ ಇಸ್ ಎ ರಿಮೈಂಡರ್, ನಮಗೊಂದು ರಿಮೈಂಡರ್ ಅಂತ, ದಟ್ ವೈಲ್ ಹಿಸ್ಟ್ರಿ ಈಸ್ ಫುಲ್ ಆಫ್ ರೂಯಿನ್. ಬೇಕಾದ ಇತಿಹಾಸ ತಗೊಂಡು ನೋಡ್ರು ಎಲ್ಲರೂ ಹಾಳಾಗಿ ಮೇಲೆ ಬಂದಾರ ಮತ್ತು ಹಾಳನೂ ಆಗ್ಯಾರ. ಹೌದಲ್ಲೋ? ಎಷ್ಟು ಹಾಳಾದಾಗ್ಯೂ ಸಹಿತ ಹ್ಯೂಮನ್ಸ್ ಹ್ಯಾವ್ ಎ ಯುನಿಕ್ ಹ್ಯಾಬಿಟ್. ಮನುಷ್ಯನಿಗೊಂದು ಈ ಟು ದ ಫುಟ್ ಫ್ರಾಮ್ ಇಟ್ಸ್ ಚೈಲ್ಡ್ ನೆನಪಾಗ್ತದೆ ನನಗೆ. ಫೂಟು ನಡಿತೈತಿ, ಕಲ್ಲು ಮುಳ್ಳು ಹರ್ಫು ರಫ್ ದಾರಿ ಎಲ್ಲ ರಕ್ತ ಬರುವಂಗೆ ಮಾಡ್ತೈತಿ. ಹೌದಲ್ಲೋ? ರಕ್ತ ಬರುವಂಗೆ ಮಾಡಿ ನಡೆಯಕ್ಕೆ ಆಗಲಾರ್ದ ಮೇಲೆ ಫೂಟ್ ಏನ್ ಮಾಡ್ತೈತಿ? ಬೂಟ್ನಾಗ ಒಳಗೆ ಹೊಕ್ಕ ಮತ್ತೆ ನಡೆಯಕ್ಕೆ ಚಾಲು ಮಾಡ್ತೈತಿ, ವಿತೌಟ್ ರೆಸ್ಪೈಟ್. ದೇವರು ಅವರು ಕಲಿಲ್ಲ ನಮ್ಮ ಇವರು ಸರ್ ಟು ದ ಫುಟ್ ಫ್ರಾಮ್ ಇಟ್ಸ್ ಚೈಲ್ಡ್ ಬರದಾರಲ್ಲ, ನೆನಪಾಗ್ತಾ ಇಲ್ಲ ರೈಟರ್ ಬೇಗ. ದೊಡ್ಡ ಫಿಲಾಸಫರ್ ಅವರು ಏನ್ ಹೇಳ್ತಾರಂದ್ರ ನೆನಪರ್ತಾ ಇಲ್ಲ. ಅವ್ರು ಏನ್ ಹೇಳ್ತಾರಂದ್ರ ಮನುಷ್ಯನ ಹಾರ್ಡ್ ವರ್ಕಿಂಗ್ ನೇಚರ್ ಅನ್ನ ಬಹಳ ಲೈಕ್ ಮಾಡ್ಯಾರ ಅಂತ. ಹಂಗ ಹ್ಯೂಮನ್ಸ್ ಹ್ಯಾವ್ ಎ ಯುನೀಕ್ ಹ್ಯಾಬಿಟ್ ಆಫ್, ನಮಗೊಂದು ವಿಚಿತ್ರ ಹ್ಯಾಬಿಟ್ ಅಂತ, ಟರ್ನಿಂಗ್ ದಟ್ ಪೇನ್, ನಮಗಾದಂಥ ನೋವನ್ನ ಟರ್ನ್ ಮಾಡ್ತೀವಿ ಇಂಟು ಆರ್ಟ್ ಅನ್ನಾಗಿ. ನಾನು ಹೇಳಿದ್ನಲ್ಲ ರೀ, BS ಚಂದ್ರಶೇಖರ್ ಸರ್, ಇಂಡಿಯನ್ ಕ್ರಿಕೆಟರ್. 10th ಒಂದು ಲೆಸನ್ ಇತ್ತು BS ಚಂದ್ರಶೇಖರ್ ಅಂತ ಹೇಳಿ ಹಳೆ ಕಾಲದೊಳಗೆ. ಅದರ ಬಂದಿತ್ತದು. ದೇವ್ರು ಅವರಿಗೆ ಪೋಲಿಯೋ ಹಾಕಿಬಿಟ್ಟಂತ. ಬಟ್ ಅದ ಕೈನ ಹೆಂಗ್ ಬೇಕು ಹಂಗ ತಿರುವಿ ಬೌಲಿಂಗ್ ಮಾಡಕತ್ತಿದ್ರ ಬ್ಯಾಟ್ಸ್ಮನ್ ದಂಗ್ ಆಗ್ತಿದ್ರಂತ. ಪುಟ್ಟರಾಜ ಗವಾಯಿಗಳು ಕುರುಡರನ್ನಾಗಿ ದೇವ್ರು ಮಾಡಿದ್ರ ಮನಸ್ಸನ್ನ ಕಂಟ್ರೋಲ್ ಮಾಡಕ ಅವರಿಗೆ ಸಾಧ್ಯತೆ ಆಗಿ ಸಂಗೀತವನ್ನ ಕಲಿತರು. ಥಾಮಸ್ ಅಲ್ವಾ ಎಡಿಸನ್ ಕಿವುಡನಾದದ್ದಕ್ಕಾಗಿ ಯಾರ ಜೊತೆಗೆ ಮಾತಾಡ್ಕೊಂಡಿಂದ್ರೆ ಹಾಳು ಹರಟೆ, ಕೈಯಲ್ಲಿ ಪರಟೆ, ಯಾರು ಅವ್ರು ಕೂಡ ಬರಲಿ, ಇವನೇ ಕಿವುಡನ್ ಕೂಡ ಏನು ಮಾತಾಡೋದಂತೆ ಯಾರೂ ಬರ್ತಿಲ್ಲ. ಅದ ನನಗೆ ಲಾಭ ಆಯ್ತು, ನಾನು ಹೊಸದು ಸಂಶೋಧನೆ ಮಾಡಕ್ಕೆ ಅನುಕೂಲ ಆಯ್ತು ಅಂತ ಹೇಳ್ತಾರೆ. ಹಿಂಗ ದೇವರು ಶಾಪ ಕೊಟ್ರೆ ನಾವು ಅದನ್ನ ವರವನ್ನಾಗಿ ಮಾಡ್ಕೋಬೇಕು. ಅದು ಮನುಷ್ಯನ ವಿಚಿತ್ರ ನೇಚರ್ ಅಂತಾರ ಬೋರೆಸ್ ಸರ್. ಹ್ಯೂಮನ್ ಹ್ಯಾವ್ ಎ ಯುನೀಕ್ ಹ್ಯಾಬಿಟ್ ಆಫ್ ಟರ್ನಿಂಗ್ ದಟ್ ಪೇನ್ ಇಂಟು ಆರ್ಟ್, ಎನ್ಶೂರಿಂಗ್
ಇದು ಸರ್ ಬೋರೆಸ್ ಅವ್ರದ್ದು ಅಭಿಪ್ರಾಯ ಮತ್ತು ಒಡಿಸ್ಸಿ ಒಳಗೆ ಬಂದಿರತಕ್ಕಂಥದ್ದು ಹೋಮರ್ನ ಅಭಿಪ್ರಾಯ ಎಲ್ಲ ಒಂದೇ ಅದ ಸರ್. ಇದು ವಿದ್ಯಾರ್ಥಿಗಳೇ, ಎನ್ಶೂರಿಂಗ್ ದ್ಯಾಟ್ ಏನ್ ಗ್ಯಾರಂಟಿ ಕೊಡ್ತಾನೆ ಮನುಷ್ಯ ಹೋರಾಟ ಮಾಡ್ತಾ, ಏನ್ ಗ್ಯಾರಂಟಿ ಕೊಡ್ತಾನೆ ದ್ಯಾಟ್ ದೋಸ್, ಯಪ್ಪ ಎಂತ ಬ್ಯೂಟಿಫುಲ್ ಐತೆ ನೋಡ್ಕೋರಿ, ದೋಸ್ ಹೂ ಸಫರ್ಡ್ ಆರ್ ನೆವರ್ ಟ್ರೂಲಿ ಫಾರ್ಗಾಟನ್. ಯಾರು ಕಷ್ಟಪಡ್ತಾರ ದೇವ್ರು ಎಂದು ಅವ್ರನ್ನ ಕೈ ಬಿಡೋದಿಲ್ಲ. ಮಾತಿನ ಅರ್ಥ, ಕೋಡನನ್ನಾಗಿ ಮಾಡಿದ ದೇವ್ರನ್ನ ಶಪಿಸ್ಕೊಂತ ಹಂಗ ನಾವು ಏನೋ ಮಾಡ್ಲಾರ್ದು ಹೋದ್ವಿ ಅಂದ್ರೆ ನಾವು ದೇವ್ರ ಕೈ ಬಿಡ್ತಾನ ನಮ್ಮನ್ನು. ಇದು ಮಾತಿನ ಅರ್ಥ. ಇದು 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 ಹಿಂಗದ ನೋಡ್ರಿ. ಇದು ಬೋರೆಸ್ ಅವರು ಇವರು ನಮ್ಮ ಏನು ಹೋಮರ್ ಹೇಳಿರಲ್ಲ ಅವ್ರ ಲೈನದ ಮಾತಿನ ಅರ್ಥ. ನೀವು ಒಪ್ತಿರೇನೋ ಅಂತೇನೋ ಅಂತಾರೆ ಇವರು ಎಲಿಫ್ಯಾನ್ ಅವರು. ನಾನು ಒಪ್ಪೋದಲ್ಲ, ಜಗತ್ತು ಒಪ್ತೈತೆ ಅಂತ ತಿಳ್ಕೊಂಡು ಡಿಸ್ಕಷನ್ ಮಾಡುವ ಬರ್ತೈತೆ ಅದು. ಅದಕ್ಕೆ ಬೋರೆಸ್ ನಾನು ಹೇಳಿಲ್ಲ ಅಂತಾರ. ಇನ್ ಒನ್ ಆಫ್ ಮೈ ಪೋಯಮ್ಸ್ ಅಂತ ಅಂತಾರ ಅವ್ರು. ಅದನ್ನ ಬೋರೆಸ್ ನಾನು ಥರ್ಡ್ ಪರ್ಸನ್ ಮಾಡ್ಕೊಂಡು. ಇನ್ ಒನ್ ಆಫ್ ಹೀಸ್ ಪೋಯಮ್ಸ್ ಬೋರೆಸ್ ಏನ್ ಹೇಳ್ತಾರ, ಸೆಡ್ ದಟ್ ಹ್ಯೂಮಿಲಿಯೇಷನ್, ಮಿಸ್ಫಾರ್ಚ್ಯೂನ್ ಅಂಡ್ ಡಿಸ್ಕಾರ್ಡ್ ಅಂದ್ರೆ ಡಿಸ್ಅಗ್ರಿಮೆಂಟ್. ಒಂಥರ ನಾವೇನಾರ ಹೇಳಕ್ ಹೋದಂದ್ರೆ ಹೋಗೋಗ ಯಾರು ಒಪ್ಪೋದಿಲ್ಲ, ಅವಾಗ ನಮ್ಮ ಕೆಲಸ ಈಡೇರೋದಿಲ್ಲ. ನಮ್ಮ ಲೈಫ್ನಲ್ಲಿ ಇಂಥವೇನು ಬರ್ತಾವಲ್ಲ ಆರ್ ಗಿವನ್ ಟು ಅಸ್, ನಮಗೆ ದೇವ್ರು ಇವು ಯಾಕೆ ಕೊಡ್ತಾನಂದ್ರೆ ಸೊ ದ್ಯಾಟ್ ವಿ ಮೇ ಟ್ರಾನ್ಸ್ಮ್ಯೂಟ್ ಟ್ರಾನ್ಸ್ಫಾರ್ಮ್ ಅವ್ರನ್ನ ನಾವೇನೋ ಮಾಡ್ತೀವಿ, ಎತ್ತನ್ನಾಗಿ ಮಾಡ್ತೀವಿ, ಗಣೇಶನನ್ನಾಗಿ ಮಾಡ್ತೀವಿ, ಈಶ್ವರನನ್ನಾಗಿ ಮಾಡ್ತೀವಿ ರೀ. ಹಂಗ ದೇವ್ರು ನಮಗೆ ಏನ್ ಕೊಡ್ತಾನ, ಹ್ಯೂಮಿಲಿಯೇಷನ್ ಕೊಡ್ತಾನ. ಸರ್ ತಾವು ಕೂಡ್ರಾಗ್ಯಾರಲ್ಲ, ಅದಕ್ಕೆ ನಾ ಶಪ್ಸೋದಲ್ಲ ದೇವ್ರನ್ನ, ಅದನ್ನೇ ನಾ ಬೇರೆದಕ್ಕೆ ಬಳಸ್ಕೊಂತೀನಿ. ಬೇರೆ ನನ್ನಲ್ಲಿ ಸ್ಟ್ರೆಂತ್ ಮತ್ತೆ ಬೇರೆ ಹೆಚ್ಚಾಯ್ತು ಈಗ ಅಂತ ತಿಳ್ಕೊಂಡು ಆಶಾವಾದಿಯಾಗಿ ಹೇಳೋ ಮುಂದೆ ಹೇಳ್ತಾರ ಇದನ್ನ. ಹಂಗೈತೆ ಮಿಸ್ಫಾರ್ಚ್ಯೂನ್ ಅಂಡ್ ಡಿಸ್ಕಾರ್ಡ್ ಆರ್ ಗಿವನ್ ಟು ಅಸ್. ಗಿವನ್ ಅಂದ್ರೆ ಯಾರು ಗಿವ್ ಮಾಡ್ತಾರ್ರಿ ದೇವ್ರು. ಸೊ ದ್ಯಾಟ್ ಯಾಕೆ ಮಾಡ್ಕೊಡ್ತಾನ ದೇವ್ರು ಅಂದ್ರೆ ವಿ ಮೇ ಟ್ರಾನ್ಸ್ಮ್ಯೂಟ್ ದೆಮ್, ನಾವು ಅವನ್ನ ಕಷ್ಟಗಳನ್ನ ಸುಖಗಳನ್ನಾಗಿ ಬಿ ಎಸ್ ಚಂದ್ರಶೇಖರ್ ಮಾಡ್ಕೊಂಡ್ರಲ್ಲ, ಅವ್ರ ಕೈ ತಿರುಗುದು ನೋಡಿಬಿಟ್ರ ಬೌಲರ್ ದಿಕ್ ಬದಲಾಗ್ತಿತ್ತಂತ. ಈ ಹೆಂಗನ ಹೋಗಿತ್ತ ನಮ್ಮ ಮಾರಾಯ ಬಾವ್ಲಿವ, ಇದನ್ನ ಹೆಂಗಪ್ಪ ಬ್ಯಾಟಿಂಗ್ ಮಾಡೋದು ಅಂತ. ದೇವರು ಕೊಟ್ಟ ಶಾಪಣ್ಣ ಬಿ ಎಸ್ ಚಂದ್ರಶೇಖರ್ ಆ ರೀತಿ. ಹಂಗ ನಮಗೂ ಏನಾದ್ರೂ ಬರ್ತಾವ, ಒಂದಿಷ್ಟು ಬಡವ್ರ ಮನ್ಯಾಗ ಹುಟ್ಟತೀವಿ, ಏನೇನೋ ಆಗ್ತಿರ್ತಾವ್ರಿ, ಎಲ್ಲಿ ಹೋದ್ರು ನಮ್ಗೆ ಇನ್ಸಲ್ಟ್ ಆಗ್ತಿರ್ತೈತಿ. ಹೌದಾ, ಆ ತರ ಅದು ಹಂಗ ನಾವು ಇದು ಟೋಟಲಿ ಥೀಮ್ ಗೊತ್ತಾಗ್ತದೆ ಫ್ರೆಂಡ್. ಸಾಕು ಮಾತಾಡೋದು ಸಾಕು. ವಿ ಮೇ ಮೇಕ್, ಸರ್ ಲಾಸ್ಟಿಗೆ ಹೇಳ್ಬಿಡ್ತಾರೆ, ಇಟರ್ನಲ್ ವರ್ಕ್ಸ್ ಆರ್ ದಟ್ ಅಸ್ಪೈರ್ ಟು ಬಿ ಸೋ. ಅಂದ್ರೆ ನಾವು ಶಾಶ್ವತವಾಗಿ ಉಳಿಯುವಂತ ಕೆಲಸ ಮಾಡಿ ಹೋಗ್ಬೇಕು. ಬಿ ಎಸ್ ಚಂದ್ರಶೇಖರ್ ಅವರು, ಥಾಮಸ್ ಅಲ್ವಾ ಎಡಿಸನ್ ಅವರು, ಪುಟ್ಟರಾಜ್ ಗವಾಳು ಶಾಶ್ವತ ಇಟ್ಟು ಹೋಗ್ಬಿಟ್ರಿ ಇತಿಹಾಸದೊಳಗೆ ತಮ್ಮ ಹೆಜ್ಜೆನ. ಎದರಿಂದ ನಾವ್ ಹಿಂಗ ಇಟರ್ನಲ್ ಅಂದ್ರೆ ಶಾಶ್ವತ ಕೆಲಸ ಮಾಡಬೇಕು. ಎದರಿಂದ? ಫ್ರಮ್ ಮೆಸರಬಲ್ ಸರ್ಕಮ್ಸ್ಟೆನ್ಸಸ್ ಆಫ್ ಅವರ್ ಲೈಫ್. ಕಷ್ಟಗಳನ್ನ ಸುಖಗಳನ್ನಾಗಿ ಮಾಡಿಕೊಳ್ಳುವ ಕಲೆ ಕಲಿಬೇಕು. ಆ ಕಲೆ ನೀವು ಕಲಿಬೇಕಂತ ತಿಳ್ಕೊಂಡನ ದೇವ್ರು ಕೊಡ್ತಾನಂತ ಹೋಮರ್. ಆದ್ರೆ ನಾವೇನಂತೀವ್ರಿ, ದೇವ್ರು ಬಾಳ ಕೆಟ್ಟ, ದೇವ್ರು ಬಾಳ ಕೆಟ್ಟ, ಹಿಂಗ ಮಾಡಿಟ್ಟ, ಹಂಗ ಮಾಡಿಟ್ಟ. ಒಂದು ಅವಕಾಶ ಮಾಡಿಕೊಟ್ಟಂಗ ಅಂತದ ನಮ್ಗೇನಾದ್ರೂ ಮಿಸ್ಫಾರ್ಚುನ್ಸ್ ಬಂದ್ರೆ ನಾವು ಮೇಲೆ ಬರಾಕ. ಓಕೆ ಫ್ರೆಂಡ್, ಮುಗಿಸ್ತೀನಿ ಸಾಕು. ದಸ್ ಅಕಾರ್ಡಿಂಗ್ ಟು ಬೋರೆಸ್ ಅವರ್ ಪರ್ಸನಲ್ ಎಕ್ಸ್ಪೀರಿಯನ್ಸಸ್ ಸರ್ವ್ ಆಸ್, ನಮ್ಮ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಎಲ್ಲ ನಮಗೆ ವ್ಯಾಲ್ಯೂಬಲ್ ಮಟೀರಿಯಲ್ ಆಗ್ತೈತಿ, ರಿಸೋರ್ಸ್ ಆಗ್ತೈತಿ ಫಾರ್ ಕ್ರಿಯೇಟಿವಿಟಿ ಅಂಥೇಳಿ. ವಿದ್ಯಾರ್ಥಿಗಳೇ, ನಾನು ನಿನ್ನೆ ನಿಮ್ಗೆ ಇವತ್ತು ಬೆಳಿಗ್ಗೆ ನಿಮ್ಮ ಕೈ ಸಿಗ್ತೈತಿ, ರಾತ್ರಿನ ಹಾಕ್ಬಿಡ್ತೀನಿ ಅಂತ ತಿಳ್ಕೊಂಡು ಪ್ರಾಮಿಸ್ ಮಾಡಿದ್ದೆ. ಕೆಲಸ ಭಾಳ ಆಯ್ತು ರೀ, ಅದು ಆಗ್ಲಿಲ್ಲ, ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ತಿದ್ದುಪಡಿ ಬಂದೇ ಬಂದವು, ಇಷ್ಟ ಟೈಮ್ ಜಗ್ದು. ಅದಕ್ಕೆ ಮತ್ತೇನಪ್ಪ, ಮತ್ತೆ ಅನಿವಾರ್ಯತೆ ಕೆಲಸ ಮಾಡ್ಲಿಕ್ಕೆ ಟೈಮ್ ತಿಂತು. ಏನೋ ಅಂತಾರಲ್ಲ, ಬೆಟರ್ ದೆನ್ ನೆವರ್, ಬೆಟರ್ ದೆನ್ ಲೇಟ್, ಬೆಟರ್ ದೆನ್ ನೆವರ್ ಅಂತ ಒಂದೇನೋ ಗಾದೆ ಮಾತೈತ್ರಿ. ಲೇಟ್ ಬೆಟರ್ ದೆನ್ ನೆವರ್. ಮಾಡಲೇ ಇಲ್ಲ ಅನ್ನೋದಕ್ಕಿಂತ ಸ್ವಲ್ಪ ಲೇಟ್ ಆಗಿರ ಮಾಡಿದ್ರೆ ಚಲೋ ಅಂತೇಳಿ ಹಂಗೆ ಮಾಡೀನಿ. ಸರಿ, ಯೂಸ್ ಮಾಡಿಕೊಡ್ರಿ, ಒಳ್ಳೇದಾಗಲಿ ನಿಮಗೆ. ನನ್ನ ಕಡೆಯಿಂದ ಎಷ್ಟು ಸಾಧ್ಯತೆ ಅಷ್ಟು ಮಾಡಿಕೊಟ್ಟೇನಿ. ನನ್ನ ಕಡೆಯಿಂದ ಎಷ್ಟೋ ಸಾಧ್ಯತೆ ರೀ. ನಾನು ಬಿಜಿ ಇರ್ತೀನಿ, ನನ್ನ ಕೆಲಸ ಭಾಳ ಅದಾವ್ರಿ. 2-3 ಮಂದಿ ಕೆಲಸ ಒಬ್ಬನೇ ಮಾಡ್ತೀನಿ ನಾನು. 2-3 ಮಂದಿ ಕೆಲಸ ನಾವು ಒಬ್ಬನೇ ಮಾಡ್ತೀನಿ. ಹಿಂಗಾಗಿ ಎಲ್ಲದನ್ನು ಈ ಸದ್ಯಕ್ಕೆ ಮಾಡ್ಲಿಕ್ಕೆ ಆಗೋದಿಲ್ಲ. ಇಲ್ಲೋ ಮತ್ತೆ ಇಷ್ಟು ಮಾಡಿಕೊಟ್ಟಿನಿ, 3 ಯೂನಿಟ್ಗಳು ಮಾಡಿಕೊಟ್ಟಿನಿ.
ಬರ್ತಾವು ಮಾಡ್ರಿ. ಈ ಲೆಸನ್ ಮಾಡ್ರಿ, ಇದು ಈಜಿ ಐತೆ ನೋಡ್ರಿ. ಟು ದ ಫುಡ್ ಫ್ರಮ್ ಇದು ಏನಿದು ಇದು ಯಾವ್ದು ಬುಕ್ಸ್ ವಿಲ್ ನೆವರ್ ಡಿಸಪಿಯರ್. ಈ ಲೆಸನ್ ಮಾಡಿದ್ದು ಈಜಿ ಅದು, ಕ್ವಶನ್ ಈಜಿ ಅದಾವ ನೋಡ್ರಿ ಅವ್ರಿ, ಮತ್ತು ಕಮ್ಮಿ ಅದಾವ್ರಿ, ಒಂದು ಸ್ವಲ್ಪ ಬರ್ತಾವ್ರಿ. 1 2 3 4 5 ಕ್ವಶನ್ ಅದಾವ ನೋಡ್ರಿ. ಭಾಳಲ್ಲ 5 ಕ್ವಶನ್, ಒಂದು ಲೆಸನ್ ಮ್ಯಾಗ 5 ಕ್ವಶನ್ ಮಾಡೋದು ಭಾಳಲ್ಲ. ಸನಿ ಮಾರ್ನಿಂಗ್ ಮಾಡಕ್ಕೆ ಹೋದ್ರೆ ಭಾಳ ಬರ್ತದೆ, ಬಟ್ ಅನಿವಾರ್ಯ ಐತೆ ಮಾಡಬೇಕು, ಯಾಕಂದ್ರೆ ಕೊಡುವುದು ನಿಮ್ಗೆ ಆಪ್ಷನ್ ಇಲ್ಲ. 6ರಾಗ 3 ಬರಿಬೇಕು ನೀನು, ನಾ 3 ಮಾಡಿಬಿಟ್ಟೇನಿ. ಸರಿನಾ? ಓಕೆ. ಯಾರೊಬ್ಬರು ಸ್ಟೂಡೆಂಟು ಭಾಳ ಸಲ ಕೇಳ್ಕೊಂಡಿದ್ರು, ಮಾಡಿ ನೋಡ್ರಿ. ನೀವು ನಂದು ಆ್ಯಕ್ಚುಲಿ ಸೀರಿಯಲ್ ಬರೋವಿದ್ದು ನಾನು 1 2 3 4 ಹಿಂಗೆ ಯಾವುದದ ಹಂಗೆ, ಬಟ್ ನೀವು ಭಾಳ ವಿನಂತಿ ಮಾಡ್ಕೊಳಕ್ಕಾಗಿ ನನಗೊಂದು ಸ್ವಲ್ಪ ಏನೋ ಫೀಲಿಂಗ್ ಆಗ್ತದೆ. ಅಂದರೆ ಈ ಕನ್ವರ್ಸೇಷನ್ ಇರ್ತೈತಲ್ಲ, ಇದನ್ನು ಸ್ವಲ್ಪ ನಿಮಗೆ ಡೈರೆಕ್ಟ್ ಸ್ಪೀಚ್ ಇರ್ತೈತೆ, ಇಂಡೈರೆಕ್ಟ್ ಸ್ಪೀಚ್ ಮಾಡೋಕ್ಕೆ ನಿಮ್ಗೆ ಸ್ವಲ್ಪ ತೊಂದರೆ ಆಗ್ತೈತೆ. ಅದ ಉದ್ದೇಶಕ್ಕೆ ಆ ಹುಡುಗ ಕೇಳ್ತಿರ್ಬೋದು ಅಂತ ತಿಳ್ಕೊಂಡು ನಾನು ಅಂದ್ಕೊಂಡು ಇದನ್ನು ಮಾಡಿದೆ. ಬಂದು ನೋಡಿದ್ರೆ ಏನೂ ಇಲ್ಲ ಇದ್ರೊಳಗೆ ರೀ, ಬಟ್ ಒಂದು ಸ್ವಲ್ಪ ಅಷ್ಟೇ ರೀ. ಆಯಿತು, ನಿಮ್ಮ ಕೆಲಸ ಆಯ್ತಲ್ಲ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಆ ಲೈವ್ ಕ್ಲಾಸ್ ನೋಡ್ತಾ ಇರ್ರಿ ಫ್ರೆಂಡ್ಸ್. ಕ್ವಶನ್ ಪೇಪರ್ ಬಿಡಿಸೋದನ್ನು ನಿಲ್ಲಿಸ್ತೇನೆ, ಮತ್ತು ಬೇರೆ ಒಂದು ಟೈಪ್ ತೊಗೊಂಡು ಬರ್ತೀನಿ, ಹೊಸ ಹೊಸ ಸ್ಕಿಲ್ ತೊಗೊಂಡು ಬರ್ತೀನಿ. ಲೈವ್ ಕ್ಲಾಸ್ ಎವ್ರಿ ಈವ್ನಿಂಗ್ ಎಟ್ 8 to 9 ಜಾಯ್ನ್ ಆಗ್ರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಎಸ್, ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳ್ರಿ, ಸಬ್ಸ್ಕ್ರೈಬ್ ಮಾಡಿಸ್ರಿ, ನೀವು ಮಾಡಿಕೊಡ್ರಿ. ವಿಡಿಯೋಗಳನ್ನ ಕಂಪ್ಲೀಟ್ ಮಾಡಿರಿ, ಥಾಟ್ಫುಲ್ ಇರ್ತದೆ, ಮೀನಿಂಗ್ಫುಲ್ ಇರ್ತದೆ, ಆ್ಯಂಡ್ ಯೂಸ್ಫುಲ್ ಇದ್ದೇ ಇರ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.